ನಿಮ್ಮದು ಸಹಕಾರ ಇರಲಿ. ನಾವು ನಿಮ್ಮದು ಏನೇ ಅಹವಾಲುಗಳಿದ್ದಾವೆ ಅದಕ್ಕೆ ನಾವು ಎಲ್ಲದಕ್ಕೂ ಸ್ಪಂದಿಸ್ತೀವಿ. ನಾವು ಸ್ವಲ್ಪ ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿದಾಗ ಮಕ್ಕಳಿಗೂ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವರು ನಾವೆಲ್ಲ ಬಂದು ಮಾತಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಡಿಪಾರ್ಟ್ಮೆಂಟನ್ನು ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಏರಿಯಾಕ್ಕೆ, ನಿಮ್ಮ ಸಮಾಜಕ್ಕೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ. ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತು, ಅದೇನೇನೋ ಆಗಿ ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಆಗಿ ಏನೇನೋ ಸಮಸ್ಯೆಗಳಾಗಿದೆ. ಆ ಥರ ಆಗೋದು ಬೇಡ. ಮಾಸಿಕ ಜನಸಂಪರ್ಕ ಸಭೆಯನ್ನು ಇವತ್ತು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಜನರು ಅಂದರೆ ಸಾರ್ವಜನಿಕರು ತಮ್ಮೆಲ್ಲರಿಗೂ ಸಮಸ್ಯೆಗಳಿದ್ದಾಗ ನೇರವಾಗಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿ ತಾವು ಅನುಭವಿಸ್ತಕ್ಕಂಥ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಆಶಯದಂತೆ ಇವತ್ತು ನಮ್ಮ KJLE ಉಪವಿಭಾಗದ ವತಿಯಿಂದ ಮಾಸಿಕ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಗೆ ನಮ್ಮ ಪೂರ್ವ ವಿಭಾಗದ DCP ಸಾಹೇಬರಾಗಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಅಮ್ಟೆ IPS ಸಾಹೇಬರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. DCP ಸಾಹೇಬರಿಗೆ ನಮ್ಮ KJLE ಉಪವಿಭಾಗ KJLE ಠಾಣೆಯ ಇನ್ಸ್ಪೆಕ್ಟರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ KJLE ಉಪವಿಭಾಗದ ACP ಸಾಹೇಬರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ನಮ್ಮ DJLE ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಆನಂದ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು KJLE ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಹೀಂ ಸರ್ ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. KJLE ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಸವರಾಜ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಹೇಳುವುದಕ್ಕಿಂತ ಮುಂಚೆ ತಮ್ಮ ಹೆಸರು ಮತ್ತೆ ತಾವು ಯಾವ ಏರಿಯಾದಿಂದ ಬಂದಿದ್ದೀರಿ ಅಂತ ಹೇಳಿ ನಂತರ ತಾವು ತಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ. ನಾವು DJLE ಮಸಾಜಿದ್ ಫೆಡರೇಷನ್ ಎಲ್ಲ ಮೆಂಬರ್ಸ್ ಅವ್ರು ಬಂದಿದ್ದಾರೆ ಮುಂದೆ ಕುಂತಿರೋದು. ಸರ್ ನನ್ನ ಸಮಸ್ಯೆ ಯಾಕಂದ್ರೆ ಟ್ರಾಫಿಕ್ ಮೇನ್ ಬೆಳಗ್ಗೆ ಸ್ಕೂಲ್ ಮಕ್ಕಳು ಹೋಗೋದು, ಸಾಯಂಕಾಲ ಕರ್ಕೊಂಡ್ ಬರೋದು, ಆ ಟೈಮ್ ನಮ್ಮ DJLE ಆಟೋ ಸ್ಟ್ಯಾಂಡ್ ನಲ್ಲಿ ತುಂಬಾ ಬ್ಲಾಕ್ ಮಾಡ್ತಾರೆ ಆಟೋಸ್. ಅದಕ್ಕೂ ಮಾರ್ನಿಂಗ್ ಇಂದ ಈವ್ನಿಂಗ್ಗೆ ಒಂದು ಯಾರನ್ನ PC ನಿಂತಿದ್ರೆ ನನ್ನ ಟ್ರಾಫಿಕ್ ಅನುಕೂಲ ಆಗುತ್ತೆ. ಆಮೇಲೆ ಪುಷ್ ಕಾರ್ಟ್ಸ್ ಅಲ್ಲಿ ಫುಟ್ಪಾತ್ಸ್ ಮೇಲೆ ರೋಡ್ ಮೇಲೆ ಅವ್ರು ನಿಂತ್ಬಿಡ್ತಾರೆ. ಈಗ ಆಟೋ ಎಮರ್ಜೆನ್ಸಿ ಒಂದು ಕಾರ್ ಹೋಗ್ಬೇಕಂದ್ರೆ ಹೋಗಕ್ ಆಗ್ತಾ ಇಲ್ಲ, ಜಗಳ ಮಾಡಕ್ ಬರ್ತಾರೆ. ಅದಕ್ಕೂ ಅದೇ ಒಂದು ಸಮಸ್ಯೆ ಸಾಲ್ವ್ ಮಾಡಿಸ್ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಅಲ್ಲಿ ನನ್ನ ಹೆಸರು ಇಮ್ರಾನ್ ಅಂತ ಹೇಳ್ಬಿಟ್ಟು ನಾನು DJLE ನಿವಾಸಿಯಾಗಿದ್ದೀನಿ. ನಮ್ಮ ಸಮಸ್ಯೆ ಏನಂದ್ರೆ ಈ ವೆಂಕಟೇಶ್ಪುರ ಮೇನ್ ರೋಡ್ ಇದೆಯಲ್ಲ ಸರ್, ಅಲ್ಲಿ ತುಂಬಾ ಇದು ಗಾಡಿ ವೆಂಡರ್ಸ್ ಎಲ್ಲ ರೋಡ್ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ತುಂಬಾ ಟ್ರಾಫಿಕ್ ಜಾಮ್ ಆಗತ್ತೆ, ಹೋಗೋ ಬರೋಗ ಇದು ಕಷ್ಟ ಆಗ್ತಾ ಇದೆ. ಮತ್ತೆ ನಡ್ಕೊಂಡು ಹೋಗೋರಿಗೆ ಗಾಡಿ ಓಡ್ಕೊಂಡು ಹೋಗೋರು ಇದ್ದಾರೆ. ಆ ತರ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲಿ. ಆ ಮೇನ್ ರೋಡ್ ವೆಂಕಟೇಶ್ಪುರ ಮೇನ್ ರೋಡ್ ಏನಿದೆ, ಆ ತರಕಾರಿ ಗಾಡಿ ಎಲ್ಲ ನಿಂತ್ಕೊಳತ್ತಲ್ಲ ಅಲ್ಲಿ. ಸೊ ದಯವಿಟ್ಟು ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿಸಿ ಇದು ಮಾಡಿದ್ರೆ ಸಾಕು ಸರ್. ನನ್ನ ಹೆಸರು ಮುಬಾರಕ್ ಪಾಷಾ ಅಂತ, KJLE ಇಂದಾನೆ ಸರ್. ಈ ಕೊಂಚ ಸ್ವಲ್ಪ ಏರಿಯಾಗಳಲ್ಲಿ ಡ್ರಗ್ಸ್ ಅದೆಲ್ಲ ಜಾಸ್ತಿ ಇದೆ, ಗಾಂಜಾ ಅದು ಎಲ್ಲ. ಈ ನಮ್ಮ
ಟೋಟಲ್ ರೈಲ್ವೆ ಗೇಟ್ ಎಲ್ಲಿದೆ ಅಲ್ಲಿ ರೈಲ್ವೆ ಲೈನ್ ಅಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಸ್ಲಮ್ ತರ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಸರ್ ಗಾಂಜಾ. ಅದು ಸ್ವಲ್ಪ ನೋಡ್ಬಿಟ್ಟು ಅದು ಕಂಟ್ರೋಲ್ ಮಾಡಿದ್ರೆ ಯುವಕರಿಗೂ ಅನುಕೂಲ ಆಗ್ಬೋದು ಅನ್ಸುತ್ತೆ ಅಂತ ಸರ್ವಜ್ಞನಗರ ಕ್ಷೇತ್ರದ ಮಂಡಲದ ಉಪಾಧ್ಯಕ್ಷರು ಬಿಜೆಪಿ ಹಾಗೂ ನ್ಯಾಷನಲ್ ಆಂಟಿ ಕ್ರೈಮ್ ಮಹಿಳಾ ಅಧ್ಯಕ್ಷರು ಬೆಂಗಳೂರು ಕೇಂದ್ರಕ್ಕೆ. ಸೊ ನಾನು ಆಲ್ರೆಡಿ ಬಂದು ACP ಮೀಟಿಂಗ್ನಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದೆ. 17 ಇಯರ್ಸ್ 18 ಇಯರ್ಸ್ ಮಕ್ಕಳು ಬಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅಂಥ ಮಕ್ಕಳಿಗೆ ಬಂದು ಒಂದು ಅವೇರ್ನೆಸ್ ಕೊಡಬೇಕಂತ KJಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ರಹೀಮ್ ಸರ್ ಹತ್ರ ಕೇಳಿಕೊಂಡೆ. ಆ ಥರ ಅವರು ಪಾರಿಜಾತ ಸ್ಕೂಲ್ನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಮುಂದೆ ಈ ಸ್ಲಮ್ನಲ್ಲಿರೋ ಅನೇಕ ಹೆಣ್ಮಕ್ಳು ಸ್ಕೂಲ್ಗೆ ಶಾಲೆಗೆ ಹೋಗಲ್ಲ, ಅಂಥ ಮಕ್ಕಳಿಗೆ ಬಂದು ಒಂದು ಅವೇರ್ನೆಸ್ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಸಿಬ್ಬಂದಿಗಳು ಸ್ವಲ್ಪ ಹೆಚ್ಚಾಗಿ ಆಗಬೇಕಂತ ಮಹಿಳಾ ಸಿಬ್ಬಂದಿಗಳು ಬೇಕು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಟ್ರಾಫಿಕ್ ಸಮಸ್ಯೆ. ಈ KJಹಳ್ಳಿ ಯಾಸಿನ್ ನಗರ್ ರೈಲ್ವೆ ಗೇಟ್ ಹತ್ರ ಗುಂಡಿ ತೋಡ್ಬಿಟ್ಟಿದ್ರು. ಸುಮಾರು ನಮಗೆ ಬಂದು ಒಂದು ಆಂಬ್ಯುಲೆನ್ಸ್ ಹೋಗೋಕ್ಕೂ ಅಷ್ಟೊಂದು ಕಷ್ಟ ಇತ್ತು. ಇದರಲ್ಲಿ ಬಂದು ನಾವು ಯಾರಿಗೆ ಕರೆ ಮಾಡಿದ್ರು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವ್ರಿಗೆ. ಸೊ ಬಂದು ಸುಮಾರು ಜನದ್ದು ಪ್ರಾಣವನ್ನು ಅಡಾಯಿಸಿ ಈ ಸರ್ಕಾರ ಬಂದು ತುಂಬಾನೇ ಜನ ಮೇಲೆ ಒತ್ತಡ ಕೊಡ್ತಾ ಇದೆ. BBMP ಅವರು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಬಂದು ಎಲ್ಲಿ ನೋಡಿದ್ರು ಕಸ ಗುಂಟಿ ಇದೇ ಇರೋದು. ಅದರಿಂದ ಬಂದು ತಮ್ಮ ಕಡೆಯಿಂದ ರಿಕ್ವೆಸ್ಟ್ ಆಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, BBMP ಅಧಿಕಾರನ ಕರೆಸಿ ಸ್ವಲ್ಪ ಎಲ್ಲೆಲ್ಲಿ ಕಸಗಳು ಇದೆ ಅದನ್ನೆಲ್ಲ ಇದು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನನ್ನ ಹೆಸರು ದರ್ವೇಶ್ ಮೊಹಮ್ಮದ್ ಹುಸೇನ್ ಖಾದ್ರಿ ಅಂತ. ಸುಮಾರು 41 ವರ್ಷದಿಂದ ನಾನು ಪೀಸ್ ಕಮಿಟಿ ಮೆಂಬರ್ ಆಗಿದ್ದೀನಿ. 85ರಿಂದ DJಹಳ್ಳಿ ಪೇಟೆ ಕಮಿಟಿ ಆಗಿದ್ದು ಈಗ ತಗಾನು ಹಲವಾರು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲು ಮಟ್ಟದಾಗೆ ಈ ಸಭೆಯಲ್ಲಿ ಯಾಕೆ ಕರೀತೀರಾ ಅಂತ ಅದು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸಂಖ್ಯಾ ಕಡಿಮೆ ಇರೋದ್ರಿಂದ ಪೊಲೀಸ್ ಆಯುಕ್ತರು ಈ ಸಭೆಯನ್ನು ಆಚರಿಸಬೇಕು ಅಂತ ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅದ್ರಾಗೆ ಯಾರು ಯಾವ ಠಾಣೆಯಿಂದ ಯಾವ ಸಂಸ್ಥೆ ಯಾವ ಸಂಘ ಅಂತ ಅವ್ರನ್ನ ಕರೆಸಿ ಪೊಲೀಸ್ ಮೀಟಿಂಗ್ ಸದಸ್ಯರು ಶಾಂತಿ ಸಭೆ ಸದಸ್ಯರು ಅಂತ ನಮ್ಮನ್ನೆಲ್ಲ ಇಲ್ಲಿ ಕರೆಸ್ತೀರಾ. ನಮ್ಮ ಉದ್ದೇಶ ಏನಂದ್ರೆ ಯಾವಾಗ ಪೊಲೀಸ್ ಒಬ್ಬರೇ ನಮ್ಮ ಇಲಾಖೆಯಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ವೋ, ಸಂಖ್ಯೆ ಕಡಿಮೆ ಇದೆ, ಜನ ಜಾಸ್ತಿ ಇದೆ ಅಂಥದ್ರಲ್ಲಿ ನಮ್ಮನ್ನ ಜೊತೆಗೆ ಸೇರಿಸ್ಕೊಂಡು ನಮ್ಮ ಉದ್ದೇಶಗಳು ಕೇಳಿ ಎಲ್ಲಿ ಯಾವ ಸಮಸ್ಯೆ ಇದೆ ಅದನ್ನ ಯಾವ ತರ ಬಗೆಹರಿಸಬೇಕು ಅಂತ ಈ ಸಭೆ ಕರೆಸೋದು ಮೊದಲ ಮಟ್ಟದಾಗಿ. ಎರಡನೇದು, ನಾವಿಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಹಲವಾರು ವರ್ಷಗಳಿಂದ ಈ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಅದನ್ನು ಬಗೆಹರಿಸ್ಕೊಂಡೇ ಬರ್ತಾ ಇದ್ದಾರೆ. ಇದ್ರ ಮುದ್ದೆ ನಮ್ಮ ದೇವರಾಜ್ ಸಾಹೇಬ್ರಿದ್ರು, ಇವತ್ತು ತಾವು ಬಂದಿದ್ದೀರಾ. ಇದು ನಮ್ಮ ಇಂಟ್ರಡಕ್ಷನ್ ಸಭೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ರು ಏನ್ ಬೇಕು, ಏನ್ ಕೆಟ್ಟದಾಗ್ತಾ ಇದೆ ಏನು ಅಂತ ಎಲ್ರು ಹೇಳ್ತಾರೆ. ನಾನು ಏನ್ ಯಾವ ಕಾರಣದಿಂದ ಯಾವ ಕೆಲಸದಿಂದ ಹೆಂಗ್ ಡೆವಲಪ್ ಆಯ್ತು, ಎಷ್ಟು ಮಟ್ಟಕ್ಕೆ ಕಂಟ್ರೋಲ್ ಆಯ್ತು ಅದ್ರ ಬಗ್ಗೆ ಹೇಳಕ್ಕೆ ನಾನು ಬಯಸ್ತೀನಿ. ಸರ್, ನಮ್ಮ ಮಾಜಿ ಪೊಲೀಸ್ ಅಧಿಕಾರಿ ಇದ್ರು, ನಮ್ಮ ಮಾಜಿ ಪೊಲೀಸ್ ಅಧಿಕಾರಿ ಇದ್ರು, ನಮ್ಮ ACP ಸಾರ್ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ರು. ಅವರು ಒಂದು ಸಭೆ ನಡೆಸಿದ್ರು ಸರ್, ಪಬ್ಲಿಕ್ ಪೊಲೀಸ್ ಪಬ್ಲಿಕ್. ಅವರು ಜನರ ಹತ್ರ ಅವರು ಹೆಂಗ್ ಕ್ಲೋಸ್ ಆದ್ರಂದ್ರೆ ಒಂದು ಫ್ರೆಂಡ್ಲಿ ಮೂಮೆಂಟ್ ತಂದ್ರು. ಫಸ್ಟ್ ಜನರು ಬಂದು ಏನಾದ್ರೂ ಒಂದು ಕಂಪ್ಲೇಂಟ್ ಕೊಡಕ್ಕೆ ಇರ್ಲಿ, ಏನಾದ್ರೂ ಒಂದು ವಿಷಯ ಹೇಳಿಕ್ಕಿರ್ಲಿ ಭಯ ಪಡ್ತಾ ಇದ್ರು. ಅಯ್ಯೋ, ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಏನಾದ್ರು ಹೇಳಿದ್ರೆ ನಮ್ಮ ಹೆಸರು ಬಂದ್ಬಿಡುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಬಂದು ನಮಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಭಯದಿಂದ ಏನು ಬಂದು ಹೇಳ್ತಾ ಇರಲಿಲ್ಲ. ನಮ್ಮ ಮಾಜಿ ಡಿಪಾರ್ಟ್ಮೆಂಟು ACP ಸಾಹೇಬ್ರು ಮತ್ತು ನಮ್ಮ DJಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ರು. ಇವರು ಬಂದು ಅದನ್ನ ಟೋಟಲ್ ಆಗಿ ಟರ್ನ್ ಮಾಡಿದ್ರು, ಚೇಂಜ್ ಮಾಡಿದ್ರು. ನಮ್ಮನ್ನೆಲ್ಲ ಕರೆಸಿ ನಮ್ಮೆಲ್ಲ ಹತ್ರ ಮಾತಾಡಿಸಿ ವಿಷಯಗಳು ಕೇಳಿ ಹೆಂಗ್ ಸುಧಾರಿಸ್ಬೇಕು, ಹೆಂಗ್ ನಾವು ಜೊತೆಗೆ ಸೇರಿ ಕೆಲಸ ಮಾಡಬೇಕು ಅಂತ ಈ ವಿಷಯನ ಗಂಭೀರವಾಗಿ ತಕೊಂಡು ನಮಗೂ ಸಹಾಯ ಕೊಟ್ಟರು, ಸಪೋರ್ಟ್ ಕೊಟ್ಟರು. ನಾವು ಡಿಪಾರ್ಟ್ಮೆಂಟ್ಗೆ ಎಷ್ಟಾಗತ್ತೋ ಅಷ್ಟು ನಾವು ಇದು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಕ್ಕೆ ಎಷ್ಟೋ ಮಟ್ಟಕ್ಕೆ ಕ್ರೈಮ್ ಕಡಿಮೆ ಆಯ್ತು. ಆ ಡ್ರಗ್ಸ್ ಇರಲಿ, ಹಾರ್ಶ್ ರೈಡಿಂಗ್ ಇರಲಿ, ವೀಲಿಂಗ್ ಇರಲಿ,
ಹುಡುಗಿರು ಹೋಗುವ ಜಾಗದಲ್ಲಿ ಚಡಾಯಿಸೋದು ಇರಲಿ, ಇದು ಎಲ್ಲ ಜನರನ್ನ ಲೋಕಲ್ ಪಬ್ಲಿಕ್ಗೆ ಕಂಬೈನ್ ಮಾಡಿ ಈ ವಿಷಯಗಳನ್ನ ತಕೊಂಡು ಅವರು ಎಷ್ಟೋ ಮಟ್ಟಕ್ಕೆ ಸಹಾಯ ಮಾಡಿದ್ರು. ಒಂದು ದಿವಸ ನಾನು ಸ್ಕೂಲ್ ಪಕ್ಕದಲ್ಲಿ ಹೋಗ್ತಾ ಇದ್ದೆ, ಆಗ ಪೊಲೀಸ್ ವ್ಯಾನ್ ಎಲ್ಲ ನಿಂತಿತ್ತು ಸರ್. ನಾನು ಏನಪ್ಪ ಸ್ಕೂಲ್ ಆಚೆ ಪೊಲೀಸ್ ವ್ಯಾನ್ ನಿಂತಿದ್ದೆ ಅಂತ ನಾನು ಸ್ಕೂಲ್ ಒಳಗಡೆ ಹೋಗಿ ನೋಡಿದೆ. ನನಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮ DJ ಹಳ್ಳಿ ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಲಕ್ಷ್ಮಣ್ ಸರ್ ಇರ್ಬೋದು ಇಲ್ಲಿ, ಲಕ್ಷ್ಮಣ್ ಸಾರು ಮತ್ತು ಧರ್ಮ ಸಾರು, ಇವ್ರ ಸ್ಕೂಲ್ ಮಕ್ಕಳಿಗೆ ಲೀಗಲ್ ಏನು ಇಲ್ಲಿಗಲ್ ಏನು, ನೀವು ಯಾವ ಥರ ಡಿಫೆಂಡ್ ಆಗಬೇಕು ಇಲ್ಲಗೆಲ್ಲಿಂದ, ಲೀಗಲ್ ಅಂದರೆ ನೀವು ಹೆಂಗೆ ನಡ್ಕೊಳ್ಬೇಕು ಅಂತ ಹೇಳಿ ಕೊಡ್ತಾ ಇದ್ರು ಸರ್. ಈ ಚಿಕ್ಕ ಮಕ್ಕಳಿಗೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ, ಲೀಗಲ್ ಏನು ಇಲ್ಲಿಗಲ್ ಏನು, ಅವಳು ಆಟದ ಮೈಂಡು ಏನಾದರೂ ಮಾಡಿಬಿಡ್ತಾರೆ. ಆದರೆ ಸ್ಕೂಲ್ ಒಳಗಡೆ ಈ ಥರ ಹೇಳಿ ಕೊಡ್ತಾ ಇತ್ತು. ಅದು ಇನ್ನೊಂದು ಆಶ್ಚರ್ಯದ ಇದು ಏನಂದ್ರೆ, ಒಂದು ಅಧಿಕಾರಿ ಬಂದು ನಾನು ಓದಿದ್ದೀನಿ ಗ್ರಾಜುಯೇಟ್ ಇದ್ದೀನಿ ಅಂದ್ರೆ ಅವ್ನು ಬಂದ ತಕ್ಷಣ ಎಸ್ ಯು ಪ್ಲೀಸ್ ಕಮ್ ದಾಟ್ ಡೇಟ್ ಅಂತ ಇಂಗ್ಲೀಷು ಅದು ಇದು ಮಾತಾಡ್ತಾರೆ. ಆದರೆ ನಮ್ಮ ಲಕ್ಷ್ಮಣ್ ಸಾರು, ನಮ್ಮ ಧರ್ಮ ಸಾರು, ನಮ್ಮ ರಾಜೇಶ್ ಸಾರು ಆ ಮಕ್ಕಳಿಗೆ, ಇದು ಮುಸ್ಲಿಂ ಏರಿಯಾ ನಮ್ ಜಾಸ್ತಿ, ಉರ್ದುನಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸರ್. ಜೋರಾಗಿ ಚಪ್ಪಾಳೆ ತಟ್ಬೇಕಂತ ನನ್ನ ವಿನಂತಿ. ಯಾಕಂದ್ರೆ ಆ ಮಕ್ಕಳಿಗೆ ಯಾವ ಭಾಷೆ ಅರ್ಥ ಆಗ್ತಾ ಇದೆಯೋ ಆ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ರು. ತುಂಬಾ ಸಂತೋಷ ಆಯ್ತು ಸರ್. ನಾನು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅದೇ ಪ್ರೋಗ್ರಾಮ್ಸು ತಿರ್ಗಾ ಹಂಗೆ ನಾವು ಮೇಂಟೈನ್ ಮಾಡಿದ್ರೆ ನಾವು ನಮ್ಮ ಕ್ರೈಮ್ ಕಡಿಮೆ ಮಾಡ್ಬೋದು. ನಮ್ಗೆ ಬೇಕಾಗಿರೋದು ಸರ್ ನೋಡಿ, ದೊಡ್ಡವರು ಎಲ್ರಿಗೂ ಗೊತ್ತು ಲೀಗಲ್ ಏನು ಇಲ್ಲಿಗಲ್ ಏನು ಅಂತ, ಗಂಡಸರಿಗೆ ಎಲ್ರಿಗೂ ಗೊತ್ತು ಪೊಲೀಸ್ ಏನು ಡಿಪಾರ್ಟ್ಮೆಂಟ್ ಏನು, ಲೀಗಲ್ ಏನು ಇಲ್ಲಿಗಲ್ ಏನು ಅಂತ. ಗೊತ್ತಾಗಿರೋದು ಚಿಕ್ಕ ಮಕ್ಕಳಿಗೆ ಸರ್. ಯಾಕಂದ್ರೆ ಇವರು ಈಗಲೇ ಬೆಳೀತಾ ಇದ್ದಾರೆ. ಅವ್ರಿಗೆ ಕೆಟ್ಟದ್ದೇನು ಒಳ್ಳೇದೇನು, ಲೀಗಲ್ ಏನು ಇಲ್ಲಿಗಲ್ ಏನು, ಅವ್ರ ಮೈಂಡಲ್ಲಿ ಹಾಕಿದ್ರೆ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಲೈಫು. ಇನ್ನೊಂದು ಸರ್, ಈ ಥರ ಮೀಟಿಂಗ್ ಇರಲಿ ಬೇರೆ ಮೀಟಿಂಗ್ ಇರಲಿ, ನಾವು ಗಂಡಸರನ್ನ ಕರಿತೀವಿ, ಗಂಡಸರಿಗೆ ನಾವು ಕರೆದು ಹೇಳ್ತೀವಿ ಇದು ಅಂತ. ಗಂಡಸರು ಮನೆಯಲ್ಲಿ ಇರಲ್ಲ ಸರ್. ಬೆಳಗಿಂದ ಸಾಯಂಕಾಲ ತನಕ ರೇಷನ್ ತಗೊಂಡು ಬರೋದು, ಮಕ್ಕಳಿಗೆ ನೋಡೋದು, ಸ್ಕೂಲ್ ಕರ್ಕೊಂಡು ಹೋಗೋದು, ಸ್ಕೂಲ್ ಕರ್ಕೊಂಡು ಬರೋದು, ನೀರು ರೇಷನ್ನು ಅದು ಇದು ಎಲ್ಲ ನೋಡೋದು ಹೆಂಗಸ್ರೆ. ಗಂಡಸರು ಏನು ಬೆಳಗ್ಗೆ ಎದ್ದೊಳ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಕೆಲಸದಲ್ಲಿ ಬಿಸಿ, ಸಾಯಂಕಾಲ ಬರ್ತಾರೆ, ಊಟ ಮಾಡ್ತಾರೆ, ಮಳ್ಕೊಳ್ಬಿಡ್ತಾರೆ. ಈ ಮಕ್ಕಳ ಜವಾಬ್ದಾರಿ ಟೋಟಲ್ ಆಗಿರೋದು ಹೆಂಗಸರು ಹತ್ರ ಸರ್. ದಯವಿಟ್ಟು ಇಂತಹ ಸಭೆ ಮಾಡುವಾಗ ದಯವಿಟ್ಟು ನನ್ನ ವಿನಂತಿ, ಹೆಂಗಸರನ್ನ ಕರೆಸಿ ಲೀಗಲ್ ಏನು ಇಲ್ಲಿಗಲ್ ಏನು ಅವ್ರಿಗೆ ಗೊತ್ತುಕೊಟ್ರೆ, ಅವ್ರಿಗೆ ತೋರಿಸ್ಕೊಟ್ರೆ ಅವ್ರ ಮಕ್ಕಳಿಗೆ ಅವರು ಹೇಳಿ ಕೊಟ್ಟು ಅವ್ರು ಬೆಳೆಸ್ತಾರೆ ಸರ್. ಇಲ್ಲಿಗಲ್ ಆಕ್ಟಿವಿಟೀಸು, ಡ್ರಗ್ ಆಕ್ಟಿವಿಟೀಸು 100% ಕಡಿಮೆ ಆಗುತ್ತೆ. ಇದು ನನ್ನ ವಿನಂತಿ ಸರ್. ಇನ್ನೊಂದು, ನಮ್ಮ DJ ಹಳ್ಳಿನಲ್ಲಿ ನಮ್ಮ ಸುನಿಲ್ ಸಾಬ್ರು ಇದ್ರು, ಅವರಿಂದ ಡೈಲಿ ಸಾಯಂಕಾಲ, ಮತ್ತು KG ಹಳ್ಳಿ ನಮ್ಮ ರಹೀಂ ಸಾಬ್ರಿಂದ ಡೈಲಿ ಸಾಯಂಕಾಲ ಟೀಮ್ ಮಾರ್ಚ್ ಇರುತ್ತೆ ಸರ್, ಪೊಲೀಸ್ ಟೀಮ್ ಮಾರ್ಚು. ಅದು ಕಂಟಿನ್ಯೂ ಮಾಡ್ಬೇಕು ಸರ್ ದಯವಿಟ್ಟು. ಆ ಮಾರ್ಚ್ ಮಾಡಿದ್ರೆ ಸ್ವಲ್ಪ ಮಾರ್ಚ್ ಮಾಡ್ತಾರೆ ಸರ್, ಪೆಟ್ರೋಲಿಂಗ್ ಪೊಲೀಸ್ ಪೆಟ್ರೋಲಿಂಗ್ ಸರ್. ಅದರಿಂದ ಸ್ವಲ್ಪ ಭಯ ಇರುತ್ತೆ ಸರ್. ಬೀದಿಯಲ್ಲಿ ನಿಂತ್ಕೊಂಡಿರೋರು ಅಲ್ಲಿ ಇಲ್ಲಿ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಇದ್ದಿರತ್ತೆ ಸರ್, ಭಯ ಇರುತ್ತೆ ಸರ್. ಅದು ಕಂಟಿನ್ಯೂ ಆಗ್ಬೇಕಂತ ವಿನಂತಿ ಸರ್. ಇನ್ನೊಂದು, ಈ ಫಸ್ಟ್ ನಾನು ಹೇಳಿದ್ದೀನಲ್ಲ ಸರ್, ಪೊಲೀಸ್ ಅಂಡ್ ಪಬ್ಲಿಕ್ ಅಂಡ್ ಪೊಲೀಸ್, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ನಿಮ್ಮ ಜೊತೆಗೆ ಪಬ್ಲಿಕ್ಕು ಸೇರಿ ಕೆಲಸ ಮಾಡ್ತಾರೆ. ಎಷ್ಟೋ ಮಟ್ಟಕ್ಕೆ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಆಗುತ್ತೆ. ಹಳ್ಳಿ ಲಿಮಿಟ್ ಅಲ್ಲಿ ಹೇಳ್ಬೇಕಂದ್ರೆ ಬಹಳ ಕೆಟ್ಟದಿತ್ತು ಹೆಸರು. ಆದ್ರೆ ಈಗ 2.5 ವರ್ಷದಿಂದ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಮತ್ತೆ ನಮ್ಮ ರಾಥೋಡ್ ಸಾಹೇಬ್ರು ಮತ್ತೆ ನಮ್ಮ ಇವರು ದೇವರಾಜ್ ಸಾಹೇಬ್ರು ಬಂದ್ಮೇಲೆ ಈಗ ತುಂಬಾ ಚೆನ್ನಾಗಿದೆ. ಹಾಗೂ ನಮ್ಮ ಸಮಸ್ಯೆ ಏನಿದೆ ಅಂದ್ರೆ ಒಂದೇ ಒಂದು ಟ್ರಾಫಿಕ್ ಸಮಸ್ಯೆ. ಇಲ್ಲಿ ನೋಡಿ, ಈ ರೈಲ್ವೆ ಗೇಟ್ ಅಲ್ಲಿ ಮಣ್ಣು ತೆಗೆದು ಹಾಕಿದ್ದಾರೆ. ಅಟ್ಲೀಸ್ಟ್ ಅವರು ರಿಪೇರಿ ಮಾಡೋದು ಬೇಡ, ಆ ಮಣ್ಣು ತೆಗೆದ್ಬಿಟ್ರೆ ಟ್ರಾಫಿಕ್ ಚೆನ್ನಾಗಿ ಹೋಗುತ್ತೆ ನಮಗೆ, ನಮ್ಮ ಗಮನಕ್ಕೆ. ಹಾಗೂ ಇದೇ ತರ ಆ ರೈಲ್ವೆ ಗೇಟ್ ಅಲ್ಲಿ ಈಗ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಟ್ರೈನ್ ಟೈಮು. ಆ ಟೈಮಲ್ಲಿ ಪೊಲೀಸ್ ಇರಲ್ಲ ಅಲ್ಲಿ. ಇಲ್ಲಂತೂ ಪೊಲೀಸೇ ಇಲ್ಲ ಇಲ್ಲಿ ಈ ರೈಲ್ವೆ ಗೇಟ್ ಅಲ್ಲಿ, ಯಾಸಿನ್ ನಗರದಲ್ಲಿ. ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎರಡನೇದಾಗಿ, ನಮ್ಮ ಹಿತಾಯತ್ ನಗರ, ಮುಕ್ತಿ ನಗರ ಅಂತ ನಮ್ಮ ಏರಿಯಾ KG ಹಳ್ಳಿ ಲಿಮಿಟಿಗೆ ಬರುತ್ತೆ. ಅಲ್ಲಿ ನಾವು ಈ ಡ್ರಗ್ಸ್ ಸಮಸ್ಯೆ ಹಾಕಿ ತಿಂಗಳಿಗೊಮ್ಮೆ ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಖಾದರ್ ಸಾಹೇಬ್, ಇನ್ನು ಜೊತೆ ಎಲ್ಲ ಮಾತಾಡಿ ದಯವಿಟ್ಟು ಆ ಕಂಟಿನ್ಯೂ ಮಾಡ್ತಾರೆ.
ಒಳ್ಳೇದಂತ ನಾನು ನಮ್ಮ ರಹೀಂ ಸಾಹೇಬ್ ಕೇಳ್ಕೊಳ್ತೀನಿ. ಈಗ ಇವ್ರು ಹೇಳ್ದಂಗೆನೆ ನಂದು ಕಂಪ್ಲೇಂಟ್ ಸಿಕ್ಕಾಪಟ್ಟೈತೆ ಇದು. ಈ ಕಾಡುಗುನಹಳ್ಳಿ ಪೊಲಿಟಿಷಿಯನ್ ಇಂದ ಹಿಡಿದು ಟೈನೂರ್ ಸರ್ಕಲ್ ವರ್ಗು ಸಿಕ್ಕಾಪಟ್ಟೆ ರೋಡ್ ಜಾಮ್ ಆಗುತ್ತೆ. ಅದರಿಂದ ಗಲಾಟೆಗಳಾಗ್ತಾ ಇದೆ, ಹೊಡೆದಾಟಗಳಾಗ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿರೋ ಅಂಗಡಿಗಳು, ಎಲ್ಲಾ ಅಂಗಡಿಗಳು ಖಾಲಿ ಇರುತ್ತೆ. ಎಲ್ಲಾ ಈಚೆ ತಗೊಂಡು ಸಾಮಗ್ರಿಗಳನ್ನ ಈಚೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಫುಟ್ಪಾತ್ ಎಲ್ಲ ಅಂಗಡಿ ಎಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರದ್ದು ಗಾಡಿಗಳೆಲ್ಲ ತಗೊಂಡು ರೋಡಲ್ಲಿ ನಿಲ್ಸ್ಕೊತಾರೆ. ಎರಡು ಕಡೆನೂ ಅದೇ ತರ ಇದೆ. ಜನ ಓಡಾಡಕ್ ತೊಂದರೆ ಆಗ್ತಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿದೆ. ಅದೊಂದು. ಮತ್ತೊಂದು, ಕೆಲವು ಬೀದಿಗಳಲ್ಲಿ ಎರಡು ಸೈಡಲ್ಲೂ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ. ಬಟ್ ಗಾಡಿಗಳು ಇಲ್ಲಿಂದ ಅಲ್ಲ, ಅದೆಲ್ಲ UP, ಬಿಹಾರ್ ಈ ತರ ಔಟ್ ಸೈಡ್ ಗಾಡಿಗಳು ಎಲ್ಲ ತಂದಿಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನ ಲಾಸ್ಟ್ ಮೀಟಿಂಗ್ ಅಲ್ಲೂ ನಾನು ಹೇಳಿದೆ, ದಯವಿಟ್ಟು ಅದನ್ನ ತೆಗೆಸ್ಬೇಕು. ಜನರಿಗೆ ಓಡಾಡಕ್ ತೊಂದರೆ ಆಗ್ತಿದೆ, ಅದನ್ನ ಅನುವು ಮಾಡ್ಕೊಡ್ಬೇಕು. ಮತ್ತೆ ನಮ್ಮ KG ಹಳ್ಳಿ ಸರಹದ್ದಿನಲ್ಲಿ ಈ ಮುಂಚೆಯಿಂದನು ಯಾವುದೇ ಒಂದು ಈ ಘಟನೆ ನಡೆದಾಗ ನಾವು ತಕ್ಷಣ ತಿಳಿಸಿದಾಗ ನಮ್ಮ KG ಹಳ್ಳಿ ಲಿಮಿಟ್ಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವ್ರ ಸಿಬ್ಬಂದಿ ವರ್ಗದವ್ರು ಆಗಿರ್ಬೋದು, ತಕ್ಷಣ ಸ್ಪಂದಿಸ್ತಾರೆ. ಆನ್ ಸ್ಪಾಟ್ ಬರ್ತಾರೆ. ಇಮಿಡಿಯೇಟ್ ಅಹಿತಕರ ಘಟನೆಗಳಾಗದ್ನ ಅಲ್ಲಿ ತಡೆ ಹಿಡಿತಾರೆ ಸರ್. ಅದೊಂದು ಮುಖ್ಯವಾಗಿ ನಾವು ಫೋನ್ ಮಾಡಿದಾಗ ವೈಶಾಲ ಗಾಡಿ ಬರುತ್ತೆ. ಬಟ್ ಸಣ್ಣ ಪುಟ್ಟ ಬೀದಿಗಳಿರೋದು ನಮ್ಮ ಏರಿಯಾದಲ್ಲಿ DG ಹಳ್ಳಿ ಲಿಮಿಟ್ಸ್ ಆಗಿರ್ಬೋದು, KG ಹಳ್ಳಿ ಲಿಮಿಟ್ಸ್ ಆಗಿರ್ಬೋದು, ಎಲ್ಲ ಸಣ್ಣ ಪುಟ್ಟ ಬೀದಿಗಳು. ಈ ಮುಂಚೆ ವೈಶಾಲ ಗಾಡಿಗಳು ಬರುತ್ತೆ, ಬಟ್ ಒಳಗೋಕ್ಕಾಗಲ್ಲ. ಅದಕ್ಕೆ ಈ ಮುಂಚೆ ಏನು ಚಿತಾ ಗಾಡಿಗಳಿತ್ತು, ಆ ತರ ನಮಗೆ ಚಿತಾ ಗಾಡಿಗಳನ್ನ ಎಕ್ಸ್ಟ್ರಾ ಮಾಡಿಕೊಟ್ರೆ, ನಮ್ಮ KG ಹಳ್ಳಿ ಲಿಮಿಟ್ ಆಗಿರ್ಬೋದು, DG ಹಳ್ಳಿ ಲಿಮಿಟ್ ಆಗಿರ್ಬೋದು, ಚಿತಾ ಗಾಡಿಗಳು ಎಕ್ಸ್ಟ್ರಾ ಕೊಟ್ರೆ ಸ್ವಲ್ಪ ಒಳಗೋಗಕ್ಕೂ ಅನುವಾಗುತ್ತೆ. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಫೋನ್ ಮಾಡಿದಾಗ ಒಂದು ಗ್ಯಾಂಗ್ ನಿಂತ್ಕೊಂಡು ಅಲ್ಲಿ ಗಾಂಜಾ ಹೊಡಿತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಆ ವೈಶಾಲ ಬಂದು ಅವ್ರು ರೋಡಲ್ಲಿ ನಿಲ್ಸ್ಬಿಟ್ಟು ಒಳಗೆ ಬರೋಷ್ಟೊತ್ತಿಗೆ ಆ ಗ್ಯಾಂಗೆ ಹೋಗಿರುತ್ತೆ. ಅದರಿಂದ ದಯವಿಟ್ಟು ಒಂದು ಚಿತ್ತದ ಗಾಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಇಮಿಡಿಯೇಟ್ ಬರ್ತಾರೆ. ನಮ್ಮ KG ಹಳ್ಳಿ ಲಿಮಿಟ್ ಅಲ್ಲಿ ಈಗ ಈ ಮುಂಚೆ ಏನ್ ಕ್ರೈಮ್ಗಳು ಅದೆಲ್ಲ ಜಾಸ್ತಿ ನಡೀತಿದೆ, ಎಲ್ಲ ತುಂಬಾ ಕಡಿಮೆ ಆಗಿದೆ ಸರ್. ರೌಂಡ್ಸ್ ಜಾಸ್ತಿ ಇದೆ, ಬರ್ತಾರೆ. ಬಟ್ ದೊಡ್ಡ ಗಾಡಿ ಒಳಗೋಗಲ್ಲ, ಚಿಕ್ಕ ಗಾಡಿ ಒಳಗೋಗಷ್ಟು ಬರೋಷ್ಟರಲ್ಲಿ ಅವರೆಲ್ಲ ಹೋಗಿರ್ತಾರೆ. ಅದರಿಂದ ದಯವಿಟ್ಟು ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್. ಸರ್, ಈಗೆಲ್ಲ ಲೀಡರ್ಗಳು ಅಣ್ಣ ತಮ್ಮದು ಎಲ್ಲ ಮಾತು ಹೇಳಿದ್ರು. ಆದರೆ ಈ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರೋದು BBMP ಅವ್ರ ಕಡೆಯಿಂದ ಸರ್. ತಾವು ಪರಿಶೀಲನೆ ಮಾಡ್ಬೋದು. ಇದಾಗ್ತಾ ಇರೋದು BBMP ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಮಣ್ಣಿಗೆ ಅಗಿತಾರೆ, ಮೇನ್ ರೋಡ್ ಎಲ್ಲ ಪಕ್ಕದಲ್ಲೇ ಹಾಕ್ಬಿಡ್ತಾರೆ, ಚಪ್ಪಡಿಗಳು ಎತ್ತುತ್ತಾರೆ, ಅದು ಪಕ್ಕದಲ್ಲೇ ಹಾಕ್ತಾರೆ. ಇಮಿಡಿಯೇಟ್ ಆಗಿ ಅದು ಎತ್ತಿದ್ರೆ ಟ್ರಾಫಿಕ್ ಸಮಸ್ಯೆ ಬಹಳ ಕಮ್ಮಿ ಆಗೋ ಚಾನ್ಸಸ್ ಇದೆ. ಪ್ರತಿಯೊಬ್ಬರು ಅದೇನೇ ಮಾತಾಡಿದ್ರೆ ನಾವು ಅದೇ ಮಾತಾಡ್ಬೇಕಾಗತ್ತೆ. ಅದು ರಿಪೀಟ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು, ಪೆರಿಯಾರ್ ಸರ್ಕಲಲ್ಲಿ ಶಾಂತಿ ರೀತಿಯಲ್ಲಿ ಇತ್ತು. ಈ ಸಂಕ್ರಾಂತಿ ಬಂದ ಮೇಲೆ ಶಾಂತಿ ರೀತಿನ 16ನೇ ತಾರೀಕು ಒಂದು ದಿಕ್ತಪ್ಸಿ ಬಂದಿದ್ದು. ಅದನ್ನು ಒಳಗೊಳಗೇನೆ ಸಮಾಧಾನ ಆಯ್ತು, ಇಲ್ಲಾಂದ್ರೆ ದೊಡ್ಡ ಇಶ್ಯೂ ಆಗ್ತಾ ಇತ್ತು. ಈ ಕಾರಣ ಏನಪ್ಪಾ ಅಂದ್ರೆ ಬ್ಯಾನರ್ ವಿಷಯಕ್ಕೆ ಬಂತು. ಬ್ಯಾನರ್ ಹಾಕಿರ್ತೇನೆ ದೊಡ್ಡ ಗಲಾಟೆ ಆಗಿ ಅಷ್ಟು DG ಹಳ್ಳಿ ಅವ್ರು ಬಂದು ಒಂದು 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಟ್ರು. ಇಲ್ಲಾಂದ್ರೆ ದೊಡ್ಡ ಕ್ಲಾಶ್ ಆಗ್ತಾ ಇತ್ತು. ಸಂಕ್ರಾಂತಿ ದಿನ ಬೇರೆಯವ್ರು ಬಂದ್ಬಿಟ್ಟು ಬೇರೆ ನಮ್ಮ ಬೆಂಗಳೂರಲ್ಲಿ ಇದ್ರಂದ್ರೆ ಬೆಂಗಳೂರು ಯಾರನ್ನ ಬರಲಿ, ಬೇರೆ ಕಾರಣ ಅಂದ್ರೆ ಅಲ್ಲಿ ಜಗಳ ಆಗ್ಬೇಕು ಅಂತಾನೆ ಬಂತು. ಅದನ್ನು ನಮ್ಮ DG ಹಳ್ಳಿ ಅವ್ರು ಬಂದು ವಿತ್ 15 ನಿಮಿಷದಲ್ಲಿ ಅಲ್ಲಿ ಪ್ರೋಗ್ರಾಮ್ ಸರ್ಕಲ್ ಪೆರಿಯಾರ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಸರ್ಕಲ್ ದೊಡ್ಡ ಗಲಾಟೆ ಆಗಿದೆ. ಆ ಗಲಾಟೆನ ಒಂದು 15 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಟ್ಟು ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ಜೈ ಭೀಮ್, ಜೈ ಕರ್ನಾಟಕ. ನಮ್ದು ಶಾಲೆ ಇದೆ KPS ಉರ್ದು ಸ್ಕೂಲಲ್ಲಿ. ನಮ್ಮದ್ರಲ್ಲಿ ಸ್ಟ್ರೆಂತ್ ಬಂತು 4,000 ಇತ್ತು ಸ್ಟೂಡೆಂಟ್. ಅದರಲ್ಲಿ ನಾನು SDMC ಮೆಂಬರ್ ಆಗಿದ್ದೀನಿ. ಈಗ ಬಂದು 1,700 ಜನ ಮಕ್ಕಳು ಆಗಿದ್ದಾರೆ, ಕಡಿಮೆ ಆಗಿದ್ದಾರೆ. ಕಾರಣ ಏನಂದ್ರೆ ಅಲ್ಲಿ ಜಾಸ್ತಿ ನಮ್ಮ ಏರಿಯಾ ಸ್ಲಮ್ ಏರಿಯಾ ಅದು, ಅದರಲ್ಲಿ ಜಾಸ್ತಿ ಡ್ರಗ್ಸ್ ಅವ್ರು ಜಾಸ್ತಿ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಅವರು ಏನೋ ಸ್ಪೆಷಲ್ ಕ್ಲಾಸ್ ಕೊಡಬೇಕು ಅಂದರೆ ಅಲ್ಲಿ ಎಲ್ಲರೂ ಬಂದು ಕ್ರಿಕೆಟ್ ಆಡೋದು, ಸುಮ್ಮನೆ ಬಂದು ಡೋರ್ ತಟ್ಟೋದು, ಎಲ್ಲ ಟೀಚರ್ಗೆಲ್ಲ ವಾರ್ನಿಂಗ್ ಕೊಡೋದು. ಅಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಹುಡುಗರು ಇದ್ದಾರೆ, ಅವ್ರಿಗೆ ಬಂದು ಮಾತಾಡೋಕ್ಕೆ ಬರ್ತಾರೆ. ಟೀಚರ್ ಹೇಳಿದ್ರೆ ಏನು ಮಾಡ್ತಾರೆ ಅವ್ರಿಗೆ, ನಿನ್ಗೆ ಏನೋ ನಮಗೆ ಇದು ಮಾಡಿದ್ರೆ ನಾನು ನಿಮ್ಮ ಮೇಲೆ ಚಾಕು ಹಾಕ್ತೀನಿ, ಇದು ಮಾಡ್ತೀನಿ, ಅದು ಆ ಥರ ಇದೆ. ನಾವು ಭಾಳ ಟೈಮ್ ಕಂಪ್ಲೇಂಟ್ ಮಾಡಿ ಸಾಕಾಗ್ಬಿಟ್ಟಿದ್ದೀನಿ ಸರ್. ಈಗ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ. ಯಾಕೆಂದರೆ ಮಕ್ಕಳದ್ದು ಮುಂದೆ SLC ಎಕ್ಸಾಮ್ ಇದೆ. ಆ SLC ಎಕ್ಸಾಮ್ನಲ್ಲಿ ಲಾಸ್ಟ್ನಲ್ಲಿ ನಮಗೆ 100ಗೆ 10 ಜನ ಪಾಸ್ ಆಗಿದ್ದಾರೆ, ಅಷ್ಟೇ ಆಗಿದ್ದು. 100ಗೆ 10 ಜನ ಪಾಸ್ ಆಗಿದ್ದಾರೆ. ಈ ಸತಿ ನಾವು 100% ರಿಸಲ್ಟ್ ತಗೊಳ್ಬೇಕು ಅಂತ ನಾವು ಒಂದು
ಧೈರ್ಯ ಮಾಡಿದ್ದೀವಿ. ನೀವು ನಾನು ದಯವಿಟ್ಟು ನೀವು ಸಹಕಾರ ಕೊಟ್ರೆ ನಮ್ಮದು ಭಾಳ ಥ್ಯಾಂಕ್ಸ್ ನಿಮ್ಮದು. ಆಮೇಲೆ ಮೋದಿ ರೋಡ್ ರಸ್ತೆಯಲ್ಲಿ ಭಾಳ ನಿಮಿಷ ಆಗುತ್ತೆ ಸರ್ ಹೋಗೋ ಬರೋಕ್ಕೆ. ಭಾಳ ಅಂದರೆ ಭಾಳ ಜಾಸ್ತಿ ಆಗ್ತಾ ಇದೆ. ಅಂದರೆ ಡಸ್ಟು ಏನೇನೋ ಆಗ್ತಾ ಇದೆ ಅಲ್ಲಿ. ಬಂದು ನಮ್ಮ ಅಲ್ಲಿ ಒಂದು ವಿಸಿಟ್ ಹಾಕಿದ್ರೆ ನೋಡಿದ್ರೆ ನಿಮಗೆ ಭಾಳ ಥ್ಯಾಂಕ್ಸ್ ನಾವು ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ನನ್ನ ಒಂದು ಕೋರಿಕೆ ಸರ್, ಇವಾಗ ಈ ಹಬ್ಬ ಸಂಭ್ರಮ ಎಲ್ಲ ಬಂದಾಗ ಈ ಡಿಜೆಗಳು ಹಾಕ್ತಾ ಇದ್ದಾರೆ ಸರ್. ಅದು ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಎಲ್ಲ ಒಂದು ಲೆಟ್ರ್ ಬರೆದು ಬ್ಯಾಂಗ್ಳೂರಲ್ಲಿ ದುಡ್ಡು ಕಟ್ಬಿಟ್ಟು ಸ್ಟೇಷನ್ಗೆ ಹೋಗಿಬಿಟ್ಟು ಪರ್ಮಿಷನ್ ತಗೊಬಿಡ್ತಾ ಇದೆ ಸರ್. ಅದು ರೂಢಿ ಆಗ್ಬಿಟ್ಟಿದೆ. ನನ್ನ ಒಂದು ವಿನಂತಿ ಏನಂದ್ರೆ, ಆ ಡಿಜೆ ಬಾಕ್ಸು ಇವಾಗ ಈ ಪೋಪು JBL ಅಂತ ಹೆವಿ ಬಾಕ್ಸ್ಗಳು ಬಂದಿದೆ. ಅದು ಯಾವ ಸಂಧಿಯಲ್ಲಿ ಆಗ್ತಾ ಇದ್ದಾರಾ, ಇಲ್ಲ ಮೇನ್ ರೋಡ್ ಆಗ್ತಾ ಇದ್ದಾರಾ, ಗ್ರೌಂಡಲ್ಲಿ ಆಗ್ತಾ ಇದ್ದಾರಾ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಮ್ಮ ಪೊಲೀಸ್ ಠಾಣೆಯವ್ರಿಗೂ ಸರ್ ಕಾನೂನು ಪ್ರಕಾರ ಬಂದಿದ್ದಾರೆ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಬಿಡ್ತಾರೆ. ಇದನ್ನು ದುರುಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ನಮ್ಮವರು, ಚಿಕ್ಕ ಚಿಕ್ಕ ಸಂಧಿಯಲ್ಲಿ ಆ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾರೆ ಸರ್. ಹೆವಿ ಸೌಂಡ್ ಆಗಿರೋದ್ರಿಂದ ಅಲ್ಲಿ ಪೇಷಂಟ್ ಇರ್ತಾರ, ಸ್ಕೂಲ್ ಇರುತ್ತಾ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹೆವಿ ಆ ಬಾಕ್ಸ್ ಇಡೋದೇ ಹೆವಿ ಸೌಂಡ್ ಬರ್ಬೇಕಂತಾನೆ ಉದ್ದೇಶ. ಆದ್ರಿಂದ ಈ ಪರ್ಮಿಷನ್ ಕೊಡ್ಬೇಕಾದ್ರೆ ಈ ತರ ಒಂದು ಬಾಕ್ಸ್ ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಮೇನ್ ರೋಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಸಂಧಿ ಗಲ್ಲಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ವಿಚಾರಿಸ್ಬಿಟ್ಟು ಅದಕ್ಕೆ ತಕ್ಕಂಗೆ ಪರ್ಮಿಷನ್ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಇನ್ನೊಂದಂದ್ರೆ, ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇವಾಗ ಈ ಡಿಸೆಂಬರ್ ಮಾಸದಲ್ಲಿ ಅಯ್ಯಪ್ಪ ಸೀಸನ್ ಬಂದಿತ್ತು ಸರ್. ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ಒಂದು ಪೂಜೆ ನಡೆಸ್ತಾ ಇದ್ದಾರೆ. ಪೂಜೆ ನಡೆಸಲಿ, ಧಾರ್ಮಿಕ ಹಕ್ಕು ಅದು. ಆದ್ರೆ ಸ್ಕೂಲ್ ರನ್ನಿಂಗ್ ಅಲ್ಲಿ ಇರ್ಬೇಕಾದನ್ನ ಅಷ್ಟು ದೊಡ್ಡ ಹೆವಿ ಬಾಕ್ಸ್ ಪಕ್ಕದಲ್ಲಿ ಪೂಜೆ ಮಾಡ್ತೀನಿ ಅಂತ ಇದ್ದಾರೆ ಸರ್. ಅಲ್ಲಿ ಸ್ಕೂಲ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಇದೊಂದು ಧಾರ್ಮಿಕ ಆಚರಣೆ ಇರೋದ್ರಿಂದ ಅವರು ಒಕ್ಕೆ ಆಗಲ್ಲ. ಅದನ್ನ ನನ್ನ ವಿನಂತಿ, ದಯವಿಟ್ಟು ಆ ಬಾಕ್ಸ್ ಹಾಕ್ಬೇಕಾದ್ರೆ ಅವತ್ತು ಸ್ಕೂಲ್ ವರ್ಕಿಂಗ್ ಡೇ ಇರುತ್ತಾ, ಇಲ್ಲ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆಯಾ, ಇಲ್ಲ ಸಂಧಿಯಲ್ಲಿ ಆಗ್ತಾ ಇದಾರ ಅಂತ ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಪರ್ಮಿಷನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ವಿನಂತಿ ಸರ್. ದಯವಿಟ್ಟು ಇದನ್ನು ಪರಿಗಣಿಸ್ಬೇಕು. ನಮಸ್ಕಾರ. ನಾವು ಎಲ್ಲರಿಗೂ ನಮಸ್ಕಾರ ಹೇಳ್ಕೊಂಡು ನಮ್ಮ ಮಾತಾಡೋದೇನೆಂದ್ರೆ, ಮೊದಲು ನಾವು KGL ಹತ್ರ ಏನಾಗಲ್ಲ, ಏನಾದ್ರೆ ಯಾರು ಇವಾಗ ನಾವು ಬಂದ್ರೆ ನಾವು ಏನು ತಿನ್ಕೊಂಡು ಬರಬೇಕು. ಆದರೆ ಇವಾಗ ರೈಮಿ ಸರ್ ಬಂದ್ಮೇಲೆ ಸುಮ್ಮನೆ ಫೋನ್ ಮಾಡಿ ವಯಸ್ಸಲ್ಲ ಬರುತ್ತೆ, ಬಂದಲ್ಲಿ ಒಂದು ಸಾಲ್ವ್ ಮಾಡ್ಕೊಡ್ತೀನಿ. ನಾನು ನನ್ನ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಂಡು ನಮಸ್ಕಾರ ಹೇಳ್ಕೊಳ್ತೀನಿ. ಸುನೀಲ್ ಸರ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ನಮ್ಮ DJLಯಲ್ಲಿ ಗಾಂಜಾ ಕೇಸ್ ಆಗಲಿ, ರೌಡಿಸಮ್ ಆಗಲಿ, ಇದನ್ನ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ತಗೊಂಡ್ಬಂದಿದ್ರು. ಈಗ ಬಂದಿರೋ ಇನ್ಸ್ಪೆಕ್ಟರ್ ಸರ್ಗೂ ನಾನು ದಯವಿಟ್ಟು ಒಂದು ರಿಕ್ವೆಸ್ಟ್, ಅದನ್ನ ಹಾಗೆ ಫ್ಲೋ ಮಾಡಿ, ಅದನ್ನ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈಗ ಬಾಲ ಒಂದ್ ಸ್ವಲ್ಪನೇ ಬಿಚ್ತಾ ಇದ್ದಂಗೆ ಇದ್ದಾರೆ ಸರ್. ಒಂದ್ ಸ್ವಲ್ಪ ಅದನ್ನೆಲ್ಲ ತಮ್ಮ ಗಮನಕ್ಕೆ ತಗೊಂಡು ಅದನ್ನ ಒಂದ್ ಸ್ವಲ್ಪ ಮತ್ತೆ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಬೇಕು ಸರ್. ದಯವಿಟ್ಟು ನಾನು ತುಂಬಾನೇ ಕಂಟ್ರೋಲ್ ಮಾಡಿದ್ರು. ನಾವು ಥ್ಯಾಂಕ್ಫುಲ್ ಹೇಳ್ಬೇಕು ನಮ್ಮ ಸುನೀಲ್ ಸರ್ಗೆ. ಅದನ್ನ ಏನಾಗಿತ್ತು ಏನೋ ಅದ್ ಬೇಡ, ಬಟ್ ನಮ್ಮ ಏರಿಯಾನಂತೂ ತುಂಬಾನೇ ಕಂಟ್ರೋಲ್ ಮಾಡಿ ನಮ್ಮ ಏರಿಯಾನ ಸುಧಾರಿಸಿದ್ದು ಸರೇ. ನಾವು ನೆನೆಸ್ಕೊಬೇಕು, ರೌಡಿಸಮ್ನಾಗ್ಲಿ ಗಾಂಜಾನಾಗ್ಲಿ ನಾವು ಸರ್ನ ನೆನೆಸ್ಕೊಬೇಕು. ನಾವು ಅದೇ ತರಾನೇ ಎಲ್ಲಾ ಅಧಿಕಾರಿಗಳನ್ನೂ ಪದೇ ಪದೇ ಹೀಗೆ ನೆನೆಸ್ಕೊಬೇಕು ಅಂತ ತುಂಬಾ ಸಂತೋಷ ಪಡ್ತೀನಿ. Sir, I want to bring you 4 points from my side. Theft case are in around. My apartment is situated near big. Sir, lot of theft cases are happening in our area in BDA complex near that block. There was a police chowki. Still, it is maximum closed. No staff is there in the police chowki. One thing. The other thing, in the second main road, lot of illegal activities are happening. And in front of our gates, people are bringing vehicles and parking their vehicles. When the security go and request them to remove it, they are not listening to him and they are using abusive language against the security. Once we complain, police department, until the police come for the rescue, these people fly away from that place. And there is no safety for the senior citizens, ladies as well. That is the second point. The third one is the street hawkers, they are using sound system for hawking their product. It's a great nuisance for the residentials in that area. Fourthly, this BDA complex junction is giving a lot of traffic jam in the evening, especially in the evening. Please kindly take into this action and do the needful, sir. Thank you. Thanks for giving me the opportunity to contact you, sir.
ತಾವೆಲ್ಲರೂ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಅರ್ಥಪೂರ್ಣವಾಗಿ ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದೀರಿ. ಈ ಒಂದು ಸಭೆಯ ಕೇಂದ್ರ ಬಿಂದು ಹಾಗೂ ತಮ್ಮೆಲ್ಲರನ್ನ ಉದ್ದೇಶಿಸಿ ಮತ್ತು ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡುವಂತೆ ಮಾನ್ಯ DCP ಸಾಹೇಬರವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಯಾರು ಭಾಳ ಕರೆಕ್ಟಾಗಿ ಹೇಳಿದ್ದು, ದಿಸ್ ಈಸ್ ಇಂಟ್ರೊಡಕ್ಟರಿ ಟೈಪ್ ಆಫ್ ಮೀಟಿಂಗ್. ನಾನು ಇಲ್ಲಿ DCP ಆಗಿ ಚಾರ್ಜ್ ತೊಗೊಂಡು ಈಗ ಒಂದು 20 days ಆಯಿತು. ಸೊ ಫಸ್ಟ್ ನಂದು ಜನಸಂಪರ್ಕ ಸಭೆ ಇದು. ನಾನು ಇಲ್ಲೇ KG ಹಳ್ಳಿಲೇ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ಹೇಳಿದ್ದೆ 2 ದಿನದ ಮುಂಚೆ. ಸೊ ಇಲ್ಲೇ ಮಾಡಬೇಕು ಅಂತ ಸುಮಾರು ಜನ ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು ಯಾರೋ ಒಬ್ಬರು ಸಜೆಷನ್ ಕೊಟ್ಟರು, ಹೆಚ್ಚಿಗೆ ಫ್ಯಾಮಿಲಿ ಮೆಂಬರ್ಸನ್ನು ಸೇರಿಸಿಬಿಟ್ಟು ಮಾಡಿ ಅಂಥೇಳಿ. ನಾವು 100% ಅದನ್ನು ಮಾಡ್ತೀವಿ. ಸೊ ನನ್ನ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ. ನಾನು ವಿಕ್ರಮ್ ಅಮ್ಟೆ ಅಂತ, ಇಲ್ಲಿ DCP ಈಸ್ಟ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಇತ್ತೀಚೆಗೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಚಿಕ್ಕಮಂಗ್ಳೂರಲ್ಲಿ SP ಆಗಿದ್ದೆ, ಮಂಗಳೂರಲ್ಲಿ SP ಆಗಿದ್ದೆ, ಮತ್ತು ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ದೀನಿ, ಬೆಳಗಾಮಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕರ್ನಾಟಕದವನೇ, ಬೆಳಗಾಂದವನು. ಬೆಳಗಾಮಲ್ಲಿ ಒಂದು ಮುನವಳ್ಳಿ ಅಂತ ಒಂದು ಹಳ್ಳಿ, ಅಲ್ಲಿಂದ ಬಂದಿರತಕ್ಕಂಥವನು. ಸೊ ಇದು ನಂದು. ಎಲ್ಲರದ್ದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ದಯವಿಟ್ಟು ನಂದು ಏನು ರಿಕ್ವೆಸ್ಟು ಅಂದರೆ, ನಿಮ್ದು ಏನಾದ್ರು ಕೆಲಸ ಇದ್ದರೆ ನಿಮ್ಮ ಲೋಕಲ್ ಸ್ಟೇಷನಲ್ಲಿ ಅಥವಾ ACP ಅವ್ರ ಹತ್ರ ಕೆಲಸಗಳು ಆಗಲಿಲ್ಲ ಅಂದಾಗ ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಮಗೆ ಕಾಲ್ ಮಾಡಿ. ಏನು ವಿಚಾರ ಅಂತ ನೀವು ತಿಳಿಸಿದರೆ ನಮಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಏನಿಲ್ಲ ಅಂತೇಳಿ. ಸೊ ಸುಮಾರು ವಿಚಾರಗಳು ಈಗ ಭಾಳ ಮುಕ್ತವಾಗಿ ನೀವು ಡಿಸ್ಕಷನ್ ಮಾಡಿದಿರಿ ಈಗ ಸುಮಾರು ವಿಚಾರಗಳನ್ನು. ನಂದು ಕೆಲವೊಂದು ರಿಕ್ವೆಸ್ಟ್ ಇದೆ. ಈಗ ನೋಡಿ, ತಾವೇ ಹೇಳಿದಾಗೆ KG ಹಳ್ಳಿ ಇರ್ಬೋದು, DG ಹಳ್ಳಿ ಇರ್ಬೋದು, ಅಥವಾ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಇರ್ಬೋದು, ನಾವು ಎಷ್ಟು ಜನ ಪೊಲೀಸರಿದ್ದೀವಿ? ಮ್ಯಾಕ್ಸಿಮಮ್ ಒಂದು 60-70 ಜನ ಪೊಲೀಸರಿದ್ದೀವಿ. ಇಲ್ಲಿ ಯಾರೋ ಹೇಳಿದರು ಒಬ್ಬರು ಹಿರಿಯರು, ಏನು ಅಂತ, ಪೊಲೀಸರು ಅಷ್ಟೇ ಜನ ಪೊಲೀಸರಿದ್ದಾರೆ, ಪಾಪ್ಯುಲೇಷನ್ ಎಷ್ಟೆಷ್ಟಿದೆ, ಒಂದೊಂದು ಸ್ಟೇಷನ್ ಲಿಮಿಟ್ಸಲ್ಲಿ ಪಾಪ್ಯುಲೇಷನ್ ನಿಂದು 2.5 ಲಕ್ಷ 3 ಲಕ್ಷ ಇದೆ. ಮತ್ತು ಇದು ಈ ಏರಿಯಾಗಳೆಲ್ಲ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಗಳು. ಭಾಳ ಜನಸಂಖ್ಯೆ ತುಂಬ ಇದೆ, ಜನಸಂದಣಿ ತುಂಬ ಇದೆ. ಸೊ ಇದರಲ್ಲಿ ನಮಗೆ ನೀವು ನಾಗರಿಕರ ಸಹಕಾರ ತುಂಬ ಏನಾಗತ್ತೆ. ನಿಮ್ಮದು ಸಪೋರ್ಟು, ನಿಮ್ಮದು ಕೋಆಪ್ರೇಷನ್ ಇಲ್ಲದೆ ನಮಗೆ ಪೊಲೀಸಿಂಗ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಕೇಳೋದು, ನಿಮ್ಮದು ಸಹಕಾರ ಇರಲಿ. ಮತ್ತು ನಾವು ನಿಮ್ಮದು ಏನೇ ಅಹವಾಲುಗಳಿದ್ದಾವೆ ಅದಕ್ಕೆ ನಾವು ಎಲ್ಲದಕ್ಕೂ ಸ್ಪಂದಿಸ್ತೀವಿ. ಸೊ ಈಗ ಸುಮಾರು ವಿಚಾರಗಳನ್ನು ನೀವು ಹೇಳಿದಿರಿ. ಟ್ರಾಫಿಕ್ ವಿಚಾರ ಹೇಳಿದಿರಿ. ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಮೀಟಿಂಗಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇಲ್ಲಿಕಂದ್ರೆ ಟ್ರಾಫಿಕ್ ACP ಅವ್ರನ್ನೇ ನಾವು ಕರೆಸ್ತೀವಿ. ಇದು ಇವತ್ತು ರಜೆ ಇರೋದ್ರಿಂದ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬಂದಿಲ್ಲ. ಇಲ್ಲಾಂದರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬರಬೇಕು ಈ ಮೀಟಿಂಗಿಗೆ. ಯಾಕಂದರೆ ಬರೀ ಪೊಲೀಸರ ಮುಂದೆ ನೀವು ಹೇಳೋದು ಬೇರೆ, ಈ BBMP ವಿಚಾರ ಹೇಳಿದ್ರಿ ಮತ್ತು ಬೇರೆ ಬೇರೆ ವಿಚಾರ ಹೇಳಿದ್ರಿ, ಅವ್ರ ಗಮನಕ್ಕೂ ಅದು ತಲುಪಬೇಕು. ಸೊ ಟ್ರಾಫಿಕ್ ವಿಚಾರ ನಾನು ಕನ್ಸರ್ನ್ಡ್ ಇನ್ಸ್ಪೆಕ್ಟರು ಮತ್ತು ACP ಅವ್ರ ಜೊತೆ ಮಾತಾಡ್ತೀನಿ. ಏನೇ ಆಗ್ತದೆ ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಪುಷ್ ಕಾರ್ಟ್, ತಳ್ಳೋ ಗಾಡಿಗಳು ಮತ್ತು ಕ್ಲೀನ್ಲಿನೆಸ್ ಬಗ್ಗೆ ಹೇಳಿದಿರಿ, ಅದನ್ನು BBMP ಅವ್ರ ಗಮನಕ್ಕೆ ನಾವು ತರ್ತೀವಿ. ಕೆಲವೊಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳಿದಿರಿ. ವೆಂಕಟೇಶ್ಪುರ ಮೇನ್ ರೋಡ್ ಬಗ್ಗೆ ಹೇಳಿದಿರಿ. ನಾವು ಡೆಫಿನೆಟ್ ಆಗಿ ವೆಂಕಟೇಶ್ಪುರ ಮೇನ್ ರೋಡಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ನಾನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ರೈಲ್ವೆ ಲೈನ್ ಅಕ್ಕಪಕ್ಕ ಗಾಂಜಾ ಇದೆ ಅಂತ ಹೇಳಿದ್ರಿ, ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ, ಅಲ್ಲಿ ಹೆಚ್ಚಿನ ಕೇಸ್ಗಳನ್ನು ಮಾಡ್ತೀವಿ. ಸ್ವಲ್ಪ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಕೊಡಿ. ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ನಾವೆಲ್ಲೂ ರಿವೀಲ್ ಮಾಡಲ್ಲ. ಸೊ ನಮ್ಮ ಆಫೀಸರ್ಸಿಗೆ ನೀವು ಮಾಹಿತಿ ಕೊಟ್ಟರೆ ಅಥವಾ ನಮಗೆ ಮಾಹಿತಿ ಕೊಟ್ಟರೆ ನಾವು ಅದನ್ನು ಎಲ್ಲಿಯೂ ನಿಮ್ಮ ಹೆಸರನ್ನು ನಾವು ಹೇಳಲ್ಲ, ಬಟ್ ನಾವು ಅಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ಗಾಂಜಾ ಇದೆ, ಡ್ರಗ್ಸ್ ಇದೆ ಅಂತೇಳಿ, ಬಟ್ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಮ ಪೊಲೀಸ್ ಇಲಾಖೆಗೆ ಅನುಕೂಲ ಆಗುತ್ತೆ. ಅದಾದಮೇಲೆ ಸುಮಾರು ಜನ ಇಲ್ಲಿ ಮೇಡಮ್ ಅವರೆಲ್ಲ ಮಾತಾಡಿದರು, ಸ್ಕೂಲ್ಗಳಲ್ಲಿ ಅವೇರ್ನೆಸ್ಸು, ಸ್ಲಮ್ ಏರಿಯಾಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಈಗ ನಾವು ಬಂದಾಗ ಹೇಳಿದ್ದೀವಿ, ತಿಂಗಳಿಗೆ ಮಿನಿಮಮ್ ಎಲ್ಲ ಆಫೀಸರ್ಸು ಒಂದೊಂದು ಸ್ಕೂಲುಗಳಿಗೆ ವಿಸಿಟ್ ಮಾಡಿ ಅವೇರ್ನೆಸ್ಸನ್ನು ಕೊಡಬೇಕು ಅಂತೇಳಿ. ಇನ್ನು ನಾನು ಸಹಿತ ಈಗ ನೀವು ಎಲ್ಲರೂ KPS ಅಂತ ಹೇಳಿದ್ರಿ, ನಾವು ನೆಕ್ಸ್ಟ್ ಟೈಮ್ ನಾನು KPSಗೆ ಬರ್ತೀನಿ. ಸೊ ಅಲ್ಲಿ ಬಂದು ನಾನು ಮಾತಾಡ್ತೀನಿ. ಯಾಕಂದರೆ ನಾವು ಬರಬೇಕು ಅಲ್ಲಿ ಬಂದಾಗ. ಈಗ ನಾಳೆ ಮಕ್ಕಳಿಗೆ ಅವೇರ್ನೆಸ್ ಇಲ್ಲ ಅಂದರೆ ಆಗ ಸುಮಾರು ವಿಚಾರಗಳಿದೆ. ಈ ಡ್ರಗ್ಸ್ ಒಂದೇ ಅಲ್ಲ, ಡ್ರಗ್ಸ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಈ ಟೀಸಿಂಗ್ ಇರ್ಬೋದು, ಮತ್ತು ಬೇರೆ ಬೇರೆ ಮನೆಯಲ್ಲಿ ಸುಮಾರು ಸೋಷಿಯಲ್ ಇಶ್ಯೂಸ್ಗಳಿದ್ದಾವೆ. ಇಲ್ಲೆಲ್ಲ ತುಂಬ ಬಡತನದ ಪರಿಸ್ಥಿತಿ ಇದೆ.
ಸೊ ಈ ಥರದ್ದೆಲ್ಲ ವಿಚಾರಗಳಿದಾವೆ. ಇದರಿಂದ ಇಲ್ಲಿಗಲ್ ಆಕ್ಟಿವಿಟಿಗಳು ಏನೇನು ಆಗುತ್ತೆ, ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇಂಪ್ಯಾಕ್ಟ್ ಏನೇನು ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವು ಸ್ವಲ್ಪ ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿದಾಗ ಮಕ್ಕಳಿಗೂ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವರು ನಾವೆಲ್ಲ ಬಂದು ಮಾತಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಡೆಫಿನೆಟ್ ಆಗಿ ನಾವು ಸ್ಕೂಲ್ಗಳಿಗೆ ವಿಸಿಟ್ ಮಾಡ್ತೀವಿ. ನಾನು ಆಫೀಸರ್ಸಿಗೆ ಆಲ್ರೆಡಿ ಹೇಳಿದ್ದೀನಿ, ತಿಂಗಳಿಗೆ ಮಿನಿಮಮ್ ಒಂದು ಸಾರಿ ಆದರೂ PSI ಆ್ಯಂಡ್ ಅಬೋ ಆಫೀಸರ್ಸು ಕಡ್ಡಾಯವಾಗಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಬೇಕು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ. ಸೊ ಅದನ್ನು ನಾವು ಮಾಡ್ತೀವಿ. ಇನ್ನು ಸ್ಲಮ್ ಏರಿಯಾಗಳು ಹೇಳಿದ್ರಿ, ನೆಕ್ಸ್ಟ್ ಟೈಮ್ ನಾವು ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಎಲ್ಲೆಲ್ಲಿ ಸ್ಲಮ್ ಇದೆ ಆ ಸ್ಲಮ್ ಏರಿಯಾಗಳಲ್ಲಿ ನೀವು ಯಾರೇ ಲೀಡರ್ಸ್ ಇದ್ರೂ ನಿಮ್ಮನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ಅಲ್ಲಿ ಮೀಟಿಂಗನ್ನು ಮಾಡ್ತಕ್ಕಂಥದ್ದು ಅದನ್ನು ನಾವು ಮಾಡ್ತೀವಿ. ಆಮೇಲೆ KG ಹಳ್ಳಿ ಸ್ಟೇಷನಲ್ಲಿ ವುಮನ್ ಸ್ಟಾಫ್ ಕೊರತೆ ಇದೆ ಅಂತ ಹೇಳಿದ್ರಿ. ನಾನು ನಮ್ಮ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಏನು ವುಮನ್ ಸ್ಟಾಫ್ಗಳು ಎಷ್ಟಿದ್ದಾರೆ, ಎಷ್ಟು ಬೇಕು ಅಂತಕ್ಕಂಥದ್ದು ನೋಡಿ ನಮ್ಮ ಡಿವಿಷನ್ನಲ್ಲೇ ಅಥವಾ ಅಕ್ಕಪಕ್ಕ ಸ್ಟೇಷನ್ಗಳಲ್ಲಿ ಹೆಚ್ಚಿಗೆ ಇದ್ದರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಹಾಕ್ಕೊಡ್ಲಿಕ್ಕೆ. ಅದ್ರ ಜೊತೆಗೆ ಫುಡ್ ಪೆಟ್ರೋಲಿಂಗ್ ಅಂತ ಹೇಳಿದ್ರಿ. ನಾವು ಮಾಡ್ತಕ್ಕಂಥ ಕೆಲಸಗಳನ್ನ ನಮಗೆ ನೀವು ರಿಮೈಂಡ್ ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ಫುಡ್ ಪೆಟ್ರೋಲಿಂಗ್ ನಾವು ಮಾಡಬೇಕು. ನೀವು ಹೇಳಿದಿರಿ ಫುಡ್ ಪೆಟ್ರೋಲಿಂಗ್ ಬೇಕು ನಮಗೆ, ಚೀತಾ ಬೇಕು ನಮಗೆ, ನಿಮ್ಮದು ವೆಹಿಕಲ್ ಒಳಗಡೆ ಹೋಗಲ್ಲ. ಸೊ ನಾವು ಅದ್ರದ್ದು ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ. ಫುಡ್ ಪೆಟ್ರೋಲಿಂಗು ಡೈಲಿ ಮಾಡಬೇಕು ಅಂತಿದೆ ಸಾಯಂಕಾಲ. ಸೊ ಮಾಡ್ತಾ ಇದ್ದಾರೆಲ್ಲ ನೋಡ್ತೀವಿ. ಮಾಡಲಿಲ್ಲ ಅಂದರೆ ನಾವು ಎಲ್ಲರಿಗೂ ಎನ್ಶ್ಯೂರ್ ಮಾಡ್ತೀವಿ ಫುಡ್ ಪೆಟ್ರೋಲಿಂಗ್ ಮಾಡಲಿಕ್ಕೆ. ಒಂದು. ಎರಡನೇದು ಚೀತಾ ವೆಹಿಕಲ್ಸ್ಗಳು ನಾನು ಚೆಕ್ ಮಾಡ್ತೀನಿ. ನಮಗೆ ಇಲ್ಲಿ ನಾನು ನೈಟ್ ರೌಂಡ್ ಇದ್ದಾಗ ಇಲ್ಲಿ ಬಂದಿದ್ದೆ. ಇಲ್ಲಿ ನಮ್ಮ ವೆಹಿಕಲ್ಗಳೇ ಹೋಗಲ್ಲ, ನಮ್ಮ ಜೀಪ್ ಹೋಗಲ್ಲ. ಸೊ ಸುಮಾರು ಕ್ರಾಸ್ ರೋಡ್ಸು ಈ ಥರದ್ದೆಲ್ಲ ಇದೆ. ಅಲ್ಲಿ ನಾವು ಬೈಕ್ಗಳನ್ನು ತಗೊಂಡು ಪೆಟ್ರೋಲಿಂಗ್ ಮಾಡೋದ್ರಿಂದ ಸ್ವಲ್ಪ ಪರಿಣಾಮಕಾರಿ ಆಗುತ್ತೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತೇಳಿ ನಾನು ಚೆಕ್ ಮಾಡಿಬಿಟ್ಟು ಡೆಫಿನೆಟ್ ಆಗಿ ಈ ಏರಿಯಾದಲ್ಲಿ ನಾವು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ವಿಶೇಷವಾಗಿ DJ ಹಳ್ಳಿ, KG ಹಳ್ಳಿ ಮತ್ತು ಗೋವಿಂದಪುರದಲ್ಲಿ ಈ ವ್ಯವಸ್ಥೆಯನ್ನು ನಾವು ಮಾಡಿಸ್ತೀವಿ. ಇನ್ನು ನೆಕ್ಸ್ಟ್ ಅದು KPS ಸ್ಕೂಲ್ ಹೇಳಿದರೆ ಅದನ್ನು ಅಟೆಂಡ್ ಮಾಡಿಸ್ತೀವಿ. DJ ಬಗ್ಗೆ ಹೇಳಿದ್ರಿ. DJ ಬಗ್ಗೆ ನೀವು ಎಲ್ಲ ಕಡೆ DJ ಪರ್ಮಿಷನ್ ಕೊಡಲಿಕ್ಕೆ ಹೋಗಬೇಡಿ. ಹಾಸ್ಪಿಟಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅಲ್ಲೆಲ್ಲ ನೀವು DJ ಪರ್ಮಿಷನ್ ಕೊಡಿ. DJಗೆ ಪರ್ಮಿಷನ್ನೇ ಇಲ್ಲ. ಇನ್ನು ಈ ಥರದ ವಿಚಾರದಲ್ಲಿ ನಾವು ಭಾಳ ಸ್ಟ್ರಿಕ್ಟ್ ಆಗಿ ನಾವು ಅದನ್ನು ಎನ್ಶ್ಯೂರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿಶೇಷವಾಗಿ ಹಾಸ್ಪಿಟಲ್ಸು ಮತ್ತು ಸ್ಕೂಲ್ಸು, ಕಾಲೇಜ್ಗಳ ಹತ್ರ DJಗಳಿಗೆ ಪರ್ಮಿಷನ್ ನಾವು ಕೊಡಲ್ಲ. ಸೊ ಅದನ್ನು ನಾವು ನನ್ನ ಆಫೀಸರ್ಸ್ಗೆ ನಾನು ತಿಳಿಸ್ತೇನೆ. ನಿಮ್ದೆಲ್ಲ ಆದಮೇಲೆ ನಾನು ನಮ್ಮ ಆಫೀಸರ್ ಜೊತೆ ಮಾತಾಡಿ ಅವ್ರಿಗೂ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಇದನ್ನು ಎನ್ಶ್ಯೂರ್ ಮಾಡ್ತೀವಿ. ಮತ್ತು ಈಗ ಇದು ಮೀಟಿಂಗ್ ಆದಮೇಲೆ ನನ್ನ ಮೀಟಿಂಗು ಇಲ್ಲಿ, ನಂದು ಮೀಟಿಂಗ್ ಇಲ್ಲಿ ನಾನು ಮತ್ತೆ 2 ತಿಂಗಳಾದಮೇಲೆ ಮತ್ತೆ ಇದೇ ಥರ ಒಂದು ಮೀಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ನಾವು ಮೀಟಿಂಗ್ ಮಾಡಿದಾಗ ಹೋದ ಮೀಟಿಂಗಲ್ಲಿ ಏನು ಡಿಸ್ಕಷನ್ ಆಗಿತ್ತು, ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ನಿಮಗೆ ನಾವು ಇದನ್ನು ಮಾಡ್ತೀವಿ. ಸೊ ಅಟ್ಲೀಸ್ಟ್ ಇಲ್ಲಿ ಒಂದು 20 ಸಮಸ್ಯೆಗಳನ್ನು ಹೇಳಿದರೆ 10 ಸಮಸ್ಯೆನಾದರೂ ನಾವು ಅಟೆಂಡ್ ಮಾಡಿದರೆ ಅದಕ್ಕೆ ನೀವು ಬಂದು ನೀವು ಟೈಮ್ ಕೊಟ್ಟಿದ್ದಕ್ಕೂ ನಮಗೂ ಒಂದು ಸ್ವಲ್ಪ ಏನೋ ನಾವು ಮಾಡಿದ್ದೀವಿ ಅಂತ ನಮಗೂ ಖುಷಿ ಇರುತ್ತೆ, ನಿಮಗೂ ಅನಿಸುತ್ತೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ. ಇದನ್ನ ನಾವು ಎನ್ಶ್ಯೂರ್ ಮಾಡ್ತೀವಿ. ಈ ನೆಕ್ಸ್ಟ್ ಮೀಟಿಂಗ್ ಇಲ್ಲಿ ಏನು ಮಾಡ್ತೀವಿ, ನೆಕ್ಸ್ಟ್ ಮೀಟಿಂಗಲ್ಲಿ ಇವತ್ತು ಏನು ಆಗಿದೆ ಅದೊಂದು ಪ್ರೊಸೀಡಿಂಗ್ಸಲ್ಲಿ ನಾವು ಏನು ಮಾಡಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. BDA ಕಾಂಪ್ಲೆಕ್ಸ್ ಬಗ್ಗೆ ಹೇಳಿದ್ರಿ ಯಾರೋ, BDA ಕಾಂಪ್ಲೆಕ್ಸಿಗೆ ನಮ್ಮ ಅಧಿಕಾರಿಗಳನ್ನ ಕಳಿಸಿಬಿಟ್ಟು ಅಲ್ಲಿ ನಾವು ಅದನ್ನು ಚೆಕ್ ಮಾಡಿಸ್ತೀವಿ ಏನಿದೆ ಏನಿಲ್ಲ ಅಂತೇಳಿ. ಸೊ ಅದನ್ನು ಅಟೆಂಡ್ ಮಾಡಿಸ್ತೇನೆ ನಾನು. ಇನ್ನು ಅದಕ್ಕೆ ಆಫೀಸರ್ಸ್ ವಿಸಿಟ್ಸು ಅಂತ ಹೇಳಿದರೆ ಅದನ್ನು ಮಾಡಿಸ್ತೀವಿ. ಕೆಲವೊಂದು ವಿಚಾರ ಈಗ DJ ಹಳ್ಳಿಗೆ ಒಬ್ಬರು ನಮಗೆ ಹೊಸದಾಗಿ ಇನ್ಸ್ಪೆಕ್ಟರ್ ಅವ್ರನ್ನ ಅಡಿಷ್ನಲ್ ಚಾರ್ಜ್ ಆಗಿ ಕೊಟ್ಟಿದ್ದೀವಿ ನಾವು. ನಮ್ಮ ಆನಂದ್ ನಾಯಕ್ ಅಂತ ಬಂದಿದ್ದಾರೆ. ಮುಂಚೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್ ಇದೆ, ಖುಷಿ ಆಯಿತು ಕೇಳಿ. ಈಗ ಅದನ್ನು ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ಈಗ ಜನರ ಜೊತೆ ಸ್ವಲ್ಪ ಹೆಚ್ಚಿಗೆ ಮಿಂಗಲ್ ಆಗಬೇಕಾಗತ್ತೆ, ಮಾಹಿತಿಯನ್ನು ತಗೋಬೇಕಾಗತ್ತೆ. ಮುಂಚೆ ಯಾವ ಥರ ಆಗ್ತಾ ಇತ್ತು, ನಿಮಗೆ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಚೆನ್ನಾಗಿ ಅನಿಸಿದ್ರೆ ಅದೇ ಲೈನಲ್ಲಿ ನಾವು ಅವ್ರಿಗೂ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಸೊ ಅವರು ಒಳ್ಳೆ ಆಫೀಸರ್ ಇದ್ದಾರೆ, ಚೆನ್ನಾಗಿ ನಿಮಗೆ ಸ್ಪಂದಿಸ್ತಾರೆ. ಈಗ ಬಂದಿದ್ದಾರೆ, 1-2 ತಿಂಗಳಾಯಿತು, ಸೆಟ್ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಅದಕ್ಕಿಂತ ಹೆಚ್ಚಿಗೆ ಒಳ್ಳೆ ರೀತಿಯಿಂದನೇ ನಿಮಗೆ ಸ್ಪಂದನೆ ಸಿಗುತ್ತೆ. ಮತ್ತು ಚೆನ್ನಾಗಿ ರೌಡಿಸಮ್ಮು ಮತ್ತು ಏನು ಡ್ರಗ್ಸ್ ಇದೆ ಅದನ್ನು ಕಂಟ್ರೋಲ್ ಅವರು ಮಾಡ್ತಾರೆ. ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾರೆ. ನಿಮ್ಮ ಸಹಕಾರನೂ ಬೇಕಾಗ್ತದೆ. ನೀವು ಹೇಗೆ ಸುನೀಲ್ ಅವರಿಗೆ ಸಹಕಾರ ಕೊಡ್ತಿದ್ರಿ, ದಯವಿಟ್ಟು ಅವ್ರಿಗೂ ಸಹಿತ ನಿಮ್ಮ ಸಹಕಾರನ ಕೊಡಿ ಅಂತೇಳಿ ನಾನು ಕೇಳ್ತೇನೆ. ಇನ್ನು ನೆಕ್ಸ್ಟ್ ರಹೀಮ್ ಅವರು ಇಲ್ಲೇ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಕೆಲಸ ಮುಂದುವರಿಸಿಕೊಂಡು ಅವ್ರು ಹೋಗ್ತಾರೆ. ಇನ್ನು ನಿಮಗೆ ACP ಅವ್ರ ಬಗ್ಗೆ ನೀವು ಹೇಳಿದ್ರಿ, ರಾಠೋಡ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಇಲ್ಲಿ ರಾಠೋಡ್ ಅವರು ಈಗಿಲ್ಲ, ಅವರ ಬದಲಿಗೆ ನಾವು ಚಾರ್ಜಲ್ಲಿ ಲಕ್ಷ್ಮೀಕಾಂತ್ ಅಂತಕ್ಕಂಥ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ACP ಅವರು ಇಲ್ಲಿದ್ದಾರೆ. ಅವರು ಏನಾದ್ರು ವಿಶೇಷ ಇದ್ದಾಗ ಮಾತ್ರ ಬಂದು ಅಟೆಂಡ್ ಮಾಡ್ತಾರೆ. ಸೊ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ACP ಆಗಿ ಬರ್ತಾರೆ ಆವಾಗ ಮತ್ತೊಂದು ಸಾರಿ ಮೀಟಿಂಗ್ ಕರೆದು ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ನಮ್ದೇನು ಅಂದರೆ ನಮ್ಮ ಪರ್ಮನೆಂಟ್ ಅಲ್ಲ. ಇಲ್ಲಿ ನಾನು ಇವತ್ತಿದ್ದೇನೆ, ಇನ್ನೊಂದು ವರ್ಷಕ್ಕೆ ನಾನು ಹೋಗ್ಬೋದು, ಮತ್ತೊಬ್ರು ಬರ್ತಾರೆ. ಬಟ್ ನೀವು
ನೀವು ಸಿಬ್ಬಂದಿಗಳ ಜೊತೆ ಅಧಿಕಾರಿಗಳ ಜೊತೆ ಈ ಥರ ಉತ್ತಮವಾಗಿ ಬಾಂಧವ್ಯವನ್ನು ಇಟ್ಟುಕೊಂಡು ಅವರಿಗೆ ಸಹಕಾರವನ್ನು ಕೊಟ್ಟು ನಿಮ್ಮ ಲಿಮಿಟ್ಸ್ ಇದ್ದು ನೀವು ಇಲ್ಲೇ ಇರೋರು ಪರ್ಮನೆಂಟ್ ಆಗಿ. ಸೊ ನಿಮ್ಮ ಕೈಯಲ್ಲಿದೆ ಡಿಪಾರ್ಟ್ಮೆಂಟನ್ನು ಹೇಗೆ ನೀವು ಯೂಸ್ ಮಾಡ್ಕೋಬೇಕು ಅಂತ. ಡಿಪಾರ್ಟ್ಮೆಂಟನ್ನು ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆಲ್ಲ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಏರಿಯಾಕ್ಕೆ, ನಿಮ್ಮ ಸಮಾಜಕ್ಕೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ. ಇಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ನೀವು ದೂರ ಇಟ್ಕೊಂಡ್ಬಿಟ್ಟು ಡಿಪಾರ್ಟ್ಮೆಂಟ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಹೋದ್ರೆ ಡಿಪಾರ್ಟ್ಮೆಂಟ್ ದೂರ ಆಗ್ತಾ ಹೋಗುತ್ತೆ. ಸೊ ಡಿಪಾರ್ಟ್ಮೆಂಟ್ಗೆ ಹತ್ರ ಬನ್ನಿ. ನಾವು ಈಗ ನಿಮಗೆ ಸ್ಟೇಷನ್ನಲ್ಲಿ ಬೀಟ್ದವರು ಸ್ಪಂದಿಸಲಿಲ್ಲ ಅಂದರೆ ಇನ್ಸ್ಪೆಕ್ಟರ್ ಇದ್ದಾರೆ, PSIಗಳಿದ್ದಾರೆ, ಅವರು ಸ್ಪಂದಿಸಲಿಲ್ಲ ಅಂದರೆ ACPಗಳಿದ್ದಾರೆ, ಅವರು ಇಲ್ಲ ಅಂದರೆ ನಾನಿದ್ದೀನಿ. ಸೊ ನಾವು ಇಲ್ಲಿ ಬಂದಿರೋದೇ ಸರ್ವಿಸ್ ಕೊಡಲಿಕ್ಕೆ, ನಮ್ಮ ಕೈಲಿದ್ದು ಏನು ಒಳ್ಳೆ ಕೆಲಸಗಳಾಗ್ತದೆ ಆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ. ಸೊ ದಯವಿಟ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ಬೇಡ. ಡಿಪಾರ್ಟ್ಮೆಂಟಿಗೆ ಹತ್ರ ಬನ್ನಿ, ಒಳ್ಳೆಯ ಕೆಲಸಗಳನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ತೆಗೆದುಕೊಳ್ಳ್ರಿ. ಸೊ ಮುಂದಿನ ದಿನಗಳಲ್ಲಿ ನೀವು ಸೇರಿ ಒಳ್ಳೆ ಕೆಲಸ ಮಾಡುವ, ಅದು 100% ಆಗುತ್ತೆ. ಯಾಕಂದರೆ ನಾನು ಇಂಥ ಏರಿಯಾಗಳಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಸುಮಾರು ಜನರದ್ದು ಸಹಕಾರದೊಂದಿಗೆ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ನಾನು ಈಗ ಬಂದು ಒಂದು 20 ದಿನದಲ್ಲಿ ನೋಡಿದ್ರಂಗೆ ಈ ಮೇನ್ ವಿಚಾರಗಳು ಇಲ್ಲಿರ್ತಕ್ಕಂಥದ್ದು ಈ ಕೆಲವೊಂದು ವಿಚಾರಗಳಂದರೆ ಇಲ್ಲಿ ಡಿಸ್ಕಷನಿಗೆ ಬಂತು. ನಿಮ್ಮದು ಟ್ರಾಫಿಕ್ ವಿಚಾರ ಬಿಡಿ, ಟ್ರಾಫಿಕ್ದವರು ನೋಡ್ತಾರೆ. ಸ್ವಲ್ಪ ವಿಚಾರ ಇದೆ, ಅದನ್ನು ನಾವು ಮಾತಾಡ್ತೀವಿ. ಇಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇರೋದ್ರಿಂದ, ರೋಡ್ಗಳು ಚಿಕ್ಕದಿರೋದ್ರಿಂದ ಸ್ವಲ್ಪ ಇಶ್ಯೂ ಇದೆ. ಅದನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥ ಬಿಡಿ ಡಿಸ್ಕಸ್ ಮಾಡ್ತೀವಿ. ಮೇನ್ ಇಲ್ಲಿರ್ತಕ್ಕಂಥದ್ದು ಡ್ರಗ್ಸ್. ನೀವು ಹೇಳ್ದಂಗೆ ಮತ್ತು ನಾವು ನೋಡ್ದಂಗೆ ಡ್ರಗ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಇದೆ. ಸೊ ಅದಕ್ಕೆ ನೀವು ಕೈ ಜೋಡಿಸ್ಲಿಲ್ಲ ಅಂದರೆ ಆಗಲ್ಲ. ಈಗ ಆಯಿತು, ಎಲ್ಲರೂ ಹೇಳ್ತಾರೆ ಪೊಲೀಸರಿಗೆ ಗೊತ್ತಾಗಲಾರ್ದಂಗೆ ಎಲ್ಲ ಆಗುತ್ತಾ ಅಂಥೇಳಿ. ಹೌದು, ನಮಗೆ ಗೊತ್ತಾಗಲಾರ್ದಂಗೆ ಏನೂ ಆಗಲ್ಲ, ನಮಗೆ ಮಾಹಿತಿ ಇರುತ್ತೆ. ಬಟ್ ಎಲ್ಲ ಪೊಲೀಸರು ಒಂದೇ ಥರ ಇರಲ್ಲಲ್ಲ. ಈಗ ನೀವು ಕೆಲವೊಂದು ಏರಿಯಾಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಮಾಡಲ್ಲ. ಸೊ ನೀವು ಹೇಳ್ಬೇಕು, ಸರ್ ಇಂಥಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಈ ಥರ ಏರಿಯಾಗಳಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ, ಈ ಥರ ಏರಿಯಾಗಳಲ್ಲಿ ನೀವು ಸ್ವಲ್ಪ ಹೆಚ್ಚಿಗೆ ಕಾರ್ಯಾಚರಣೆ ಮಾಡಿ ಅಂತ ನೀವು ಹೇಳಿದರೆ ಅವಾಗೇನಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ ಅಲ್ಲಿ ಮಾಡಲಿಕ್ಕೆ. ಸೊ ಈ ವಿಚಾರಗಳಲ್ಲಿ ನೀವು ಡ್ರಗ್ಸ್ ವಿಚಾರದಲ್ಲಿ ನೀವು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಅವೇರ್ನೆಸ್ಸನ್ನು ಕ್ರಿಯೇಟ್, ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಮಾತ್ರ ಡ್ರಗ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗುತ್ತೆ. ಇಲ್ಲಿಕಂದ್ರೆ ಪೊಲೀಸರು ಒಂದೇ ಕೇಸ್ ಮಾಡ್ತಾರೆ, ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಅಂದರೆ ಆಗಲ್ಲ. ಸೊ ನಿಮ್ಮಲ್ಲಿ ಅವೇರ್ನೆಸ್ ಇರಬೇಕು, ನೀವು ನಿಮ್ಮ ಜೊತೆ ಇರ್ತಕ್ಕಂಥವ್ರಿಗೆ ಹೇಳಬೇಕು, ಎಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ರ ಬಗ್ಗೆ ಪೊಲೀಸರಿಗೆ ಹೇಳಬೇಕು. ಇದು ಡ್ರಗ್ಸು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ರೌಡಿಸಮ್. ಈ ಸಣ್ಣ ಪುಟ್ಟ ರೌಡಿಗಳು ಅಲ್ಲಿ ಇಲ್ಲಿ ಕಿರಿಕಿರಿ ಮಾಡೋದು, ಅದನ್ನ ಮಾಡೋದು, ಆ ಥರದ್ದು ಸಣ್ಣ ಪುಟ್ಟದಿದೆ, ಅದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಅಂಥವ್ರನ್ನ ಮಟ್ಟ ಹಾಕಲಿಕ್ಕೆ ಅಗೇನ್ ನಾವು ಮಾಡ್ತೀವಿ. ಬಟ್ ಕೆಲವೊಮ್ಮೆ ಏನಾಗ್ತದೆ, ಜನ ಭಯ ಪಟ್ಬಿಟ್ಟು ಅವರು ಮಾಹಿತಿ ಕೊಡಲ್ಲ ಅಥವಾ ಸುಮ್ಮನೆ ಇದ್ದು ಬಿಡ್ತಾರೆ. ಈ ನಿನ್ನೆ ನನ್ನ ಆಫೀಸಿಗೆ ಒಬ್ಬರು ಸೀನಿಯರ್ ಸಿಟಿಜನ್ ಬಂದಿದ್ರು. ಅವರು ಒಂದು 75-78 ವರ್ಷ. ಅವ್ರು ಬಂದು ಹೆಸರು ಹೇಳಲ್ಲ ನಾನು, ಅವ್ರು ಬಂದು ನನಗೆ ಹೇಳ್ತಾ ಇದ್ರು, ಒಂದು 4-5 ಜನದ ಹೆಸರು ಕೊಟ್ಟರು. ಸರ್ ಇವರೆಲ್ಲ ಬರ್ತಾರೆ, ಹಪ್ತಾ ವಸೂಲಿ ಮಾಡ್ತಾರೆ, ನಮಗೆ ಭಯ ಪಡಿಸ್ತಾರೆ, ನಮ್ಮ ಹೆಸರು ಹೇಳಿದ್ರೆ ಮತ್ತೆ ನಮಗೆ ಕಿರಿಕಿರಿ ಮಾಡ್ತಾರೆ ಅಂತೇಳಿ, ಟ್ಯಾಂಡ್ರಿ ರೋಡಲ್ಲಿ. ಸೊ ಈ ಥರ ನೀವು ನಮಗೆ ಮಾಹಿತಿ ಕೊಟ್ಟರೆ ನಾವು ಅವ್ರನ್ನ ಮಟ್ಟ ಹಾಕ್ತೀವಿ. ಈ ನೀವು ಕೊಟ್ಟ ಮೇಲೂ ನಾವು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಸೊ ದಯವಿಟ್ಟು ಆ ಥರದ್ದು ಏನಾರು ಆಕ್ಟಿವಿಟಿ ಇತ್ತಂದರೆ ನಮ್ಮ ಗಮನಕ್ಕೆ ತನ್ನಿ. ಏನೇ ಸಣ್ಣ ಪುಟ್ಟದಿದ್ರೂ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ ರೌಡಿಗಳ ಮೇಲೆ, ಅದನ್ನು ತನ್ನಿ. ಆಮೇಲೆ 3ನೇ ವಿಚಾರ ಕಳ್ಳತನ. ಈ ಸಣ್ಣ ಪುಟ್ಟ ಕಳ್ಳತನಗಳು, ಬೈಕ್ ಕಳ್ಳತನ, ಅದು ಇದು ಅಂಥದ್ದು ಕಳ್ಳತನ ವಿಚಾರಗಳಿದೆ. ಸೊ ಅದನ್ನು ನಾವು ಸ್ವಲ್ಪ ಅದನ್ನು ಬೆನ್ನು ಹತ್ತಿದ್ದೇವೆ. ಯಾವ ಟೀಮ್ಗಳಿದ್ದಾವೆ ಅವ್ರನ್ನೆಲ್ಲರನ್ನೂ ಸ್ವಲ್ಪ ಬುದ್ಧಿ ಕಲಿಸಿ ಅವರಿಗೆಲ್ಲ ಕಾನೂನು ರೀತಿಯ ಒಂದು ಪಾಠ ಕಲಿಸ್ಬೇಕು ಅಂತೇಳಿ ಈ ಥರ ವಿಚಾರಗಳಲ್ಲಿದೆ. ಇದೆಲ್ಲದಕ್ಕಿಂತ ಹೆಚ್ಚಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತಾವು ಎಲ್ಲರೂ ಹೇಳಿದ್ರಿ, ಇಲ್ಲಿ ಮೇಡಮ್ ಅವರು ಹೇಳಿದ್ರು, ಇಲ್ಲೂ ಹೇಳಿದ್ರಿ. ಸೊ ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಕೆಲವೊಂದು ಸ್ಲಮ್ ಏರಿಯಾಗಳಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಮತ್ತು ನಮ್ಮ ಪೊಲೀಸರು ಮನೆಗೆ ಪೊಲೀಸ್ ಅಂತ ಮಾಡ್ತಾ ಇದ್ದಾರೆ, ಮನೆಗೆ ಪೊಲೀಸರು ಬರ್ತಾ ಇದ್ದಾರೆ. ಅವರಿಂದ ಸ್ವಲ್ಪ ಹೆಚ್ಚಿಗೆ ನೀವು ಅವ್ರದ್ದು ಕಾಂಟ್ಯಾಕ್ಟಲ್ಲಿ ಇದ್ದುಬಿಟ್ಟು ಏನಾರು ಇತ್ತಂದರೆ ಅವ್ರು ತಿಳಿಸಿ. ಸೊ ಅದರಿಂದನೂ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಮತ್ತು ಇವರು ಮಾತಾಡಿರ್ತಕ್ಕಂಥ ರೂಮರ್ಸನ್ನು ನೀವು ನಂಬಿಬಿಟ್ಟು ಸುಮ್ಮನೆ, ಇಲ್ಲಿ ಹಿಂದೆ ಇನ್ಸಿಡೆಂಟ್ಗಳಾಗಿದೆ, ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡ್ತು, ಅದೇನೇನೋ ಆಗಿ ಸುಮ್ಮನೆ ಮಿಸ್ಕಮ್ಯುನಿಕೇಷನ್ ಆಗಿ ಏನೇನೋ ಸಮಸ್ಯೆಗಳಾಗಿದೆ. ಆ ಥರ ಆಗೋದು ಬೇಡ. ನಿಮ್ಗೆ ಏನೇ ಸಮಸ್ಯೆ ಇರಲಿ ದಯವಿಟ್ಟು ಸ್ಟೇಷನಿಗೆ ಅದನ್ನು ತಲುಪಿಸಿ. ಸ್ಟೇಷನ್ದವರು ಸ್ಪಂದಿಸಲಿಲ್ಲ ಅಂದರೆ ACP ಇದ್ದಾರೆ, DCP ಇದ್ದಾರೆ, ಸೊ ನಮಗೆ ತಲುಪಿಸಿ. ಸೊ ನಾವು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ, ನಿಮ್ಮ ಜೊತೆ ನಾವು ನಿಲ್ತೀವಿ. ನೀವು ಅದು ಬಿಟ್ಬಿಟ್ಟು ಕಾನೂನನ್ನು ಯಾರಾದರೂ ಕೈಗೆ ತಗೊಂಡ್ರೆ ಕಷ್ಟ ಆಗುತ್ತೆ. ಅವಾಗ ಏನಾಗ್ತದೆ, ನಾವು ಯಾರಿಗೆ, ಮತ್ತೆ ನಾವು ನಿಮ್ಮ ಸಲುವಾಗಿ ಇರೋದು, ನೀವೇ ಕಾನೂನನ್ನ ಕೈಗೆ ತೊಗೊಂಡ್ಬಿಟ್ರೆ ಮತ್ತೆ ನಾವು ನಿಮ್ಮ ಅಗೇನ್ಸ್ಟ್ ನಿಲ್ಬೇಕಾಗತ್ತೆ, ನಿಮ್ಮ ವಿರುದ್ಧವಾಗಿ ನಾವು ನಿಲ್ಬೇಕಾಗತ್ತೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡ. ನಾವು ಕಾನೂನನ್ನು ಯಾರು ಕೈ ತಗೊಳ್ಳೋದು ಬೇಡ. ನಮಗೆ ಕೊಡಿ, ನಮಗೆ ಏನೇ ಮಾಹಿತಿ ಇತ್ತಂದ್ರು ಅಥವಾ ಏನಾರು ಈ ಥರ ಇದೆ ಸರ್, ಈ ಥರ ಆಗ್ತಾ ಇದೆ, ಈ ಥರ ತಪ್ಪಾಗ್ತಾ ಇದೆ, ಅವ್ರು ಸಪೋಸ್ ಸ್ಟೇಷನಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳು ನಿಮಗೆ ಸ್ಪಂದಿಸ್ತಿಲ್ಲ ಅಂದರೆ
ACP ಇದ್ದಾರೆ, ACPನೂ ಸ್ಪಂದಿಸಲಿಲ್ಲ ಅಂದರೆ ಅಥವಾ ಸಿಗಲಿಲ್ಲ ಅಂದರೆ DCP ಇದ್ದಾರೆ, ನೀವು ಮೊಬೈಲಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ, ನೀವು ಕಾಲ್ ಮಾಡಿ. 112 ಇದೆ ನಿಮಗೆ, 112 ಕಾಲ್ ಮಾಡಿ. 112 ಈಗ ಯಾರು ಮಾಡಲೇಬೇಕಲ್ಲ, 112 ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೊಯ್ಸಳದವ್ರು ಬರಲೇಬೇಕಲ್ಲ. ಸೊ ಅದು ಹೊಯ್ಸಳಕ್ಕೆ ಏನಾರ ಸೀರಿಯಸ್ ವಿಚಾರ ಬಂದರೆ ಅದು ನಮ್ಮ ಗಮನಕ್ಕೂ ತರ್ತಾರೆ. ಸೊ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಈ ಥರದ್ದೆಲ್ಲ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ವಿವರವಾಗಿ ಡಿಸ್ಕಸ್ ಮಾಡುವ. ಸೊ ಇವತ್ತಿನ ಏನು ದಿನ ನೀವೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೇನು ಇವತ್ತು ಮೀಟಿಂಗಿಗೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ಸಹಿತ ನಮ್ಮ ಈಸ್ಟ್ ಡಿವಿಷನ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯವಿಟ್ಟು ನಾನು ಮೊದಲೇ ಹೇಳಿದಾಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಡಿ. ಇಲಾಖೆ ನಿಮ್ಮ ಸಲುವಾಗಿ ಇರೋದು. ಈ ಭಯ ಪಡಿಸ್ಬಿಟ್ಟು ಪೊಲೀಸಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯವ್ರ ಜೊತೆ ನಾವು ಚೆನ್ನಾಗಿ ಇರಬೇಕಾಗತ್ತೆ. ಯಾರೋ ಸರಿ ಇಲ್ಲ ಅವ್ರಿಗೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ತೀವಿ, ಪಾಠಕ್ಕೆ ಅವ್ರು ಭಯ ಪಡಬೇಕು. ಒಳ್ಳೆಯವ್ರು ಯಾಕೆ ಭಯ ಪಡಬೇಕು ಇಲಾಖೆ ಅಂದಮೇಲೆ? ನೀವು ಸ್ವಲ್ಪ ಮುಂದೆ ಬರಬೇಕು, ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಏನು ಅಂತರ ಕಾಯ್ದುಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಇಲಾಖೆ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿ ಏನೇ ಇತ್ತಂದ್ರದ್ದು ಮಾಹಿತಿ ಕೊಟ್ಟು ನಮ್ಮಿಂದ ಏನು ಆಗಬೇಕು ಆ ಕೆಲಸಗಳನ್ನ ತಗೊಳ್ಳಿಕ್ಕೆ ನೀವು ಸಹಿತ ಮುಂದೆ ಬಂದು ಕೆಲಸಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಕಾನೂನು ಸುವ್ಯವಸ್ಥೆ ಮತ್ತು ಇಲ್ಲಿಗಲ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ನಾವು ಮತ್ತೆ ನಾನು ಬೀಟಿಗೆ, ನೀವು ಬೀಟ್ ಹೇಳಿದ್ರಿ, ಬೀಟಿಗೆ ಮೀಟಿಂಗ್ ಮಾಡಿಸ್ಬೇಕು, ಅದನ್ನೆಲ್ಲ ನಾವು ಈಗ ಮಾಡಿಸ್ತೀವಿ. ಮತ್ತು ನಾನು ಬರ್ತೇನೆ ಈ ಸ್ಕೂಲ್ಗಳಿಗೆ ಅಥವಾ ಅಲ್ಲಿ ಯಾವ ಏರಿಯಾಗಳಿಗೆ ಬಂದಾಗ ಆ ಏರಿಯಾಗಳಲ್ಲಿ ಬರ್ತೀನಿ. ಯಾರು ನೀವು ಲೀಡರ್ಸ್ ಇದ್ದೀರಿ ಅಥವಾ ಅಲ್ಲಿ ಯಾರಿದ್ದೀರಿ ಒಳ್ಳೆಯವರು, ಅವ್ರ ಜೊತೆ ಬಂದು ನಾವು ಇಂಟ್ರ್ಯಾಕ್ಟ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಸೊ ಆ ಟೈಮಲ್ಲಿ ನೀವು ಸಹಕಾರ ಕೊಡಿ ಅಂತೇಳಿ ಮತ್ತೆ ನಿಮ್ಮನ್ನು ಕೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. KGHಳ್ಳಿ, DJಹಳ್ಳಿ, ಗೋವಿಂದಪುರ ಸ್ಟೇಷನ್ ಲಿಮಿಟ್ಸಲ್ಲಿ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವ ಹಾಗೆ ಇರಲಿ. ಯಾವುದೂ ಸಮಸ್ಯೆ ಆಗೋದು ಬೇಡ, ಯಾವುದೂ ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗೋದು ಬೇಡ. ಅದಕ್ಕೆ ಸಹಕಾರ ನಮ್ಮ ಇಲಾಖೆಗೆ ಏನು ಬೇಕು ನೀವು ಕೊಡಿ, ನಿಮಗೇನು ಬೇಕು ನಾವು ನಮ್ಮ ಸಹಕಾರವನ್ನು, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ಥ್ಯಾಂಕ್ ಯು. ಇಲ್ಲಿವರೆಗೆ ತಾವು ಹಂಚಿಕೊಂಡಿರ್ತಕ್ಕಂಥ ಸಮಸ್ಯೆಗಳಿಗೆ ಶೀಘ್ರವಾಗಿ ಸಮಸ್ಯೆಗಳನ್ನ ಬಗೆಹರಿಸುವ ಕಡೆಗೆ ನಾವೆಲ್ಲರೂ ಗಮನವನ್ನು ಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ DCP ಸಾಹೇಬರು ಇದನ್ನ ಖುದ್ದಾಗಿ ನಿಂತ್ಕೊಂಡು ಮಾಡ್ತಾರೆ ಅನ್ನುವಂಥ ಒಂದು ಆಶೆಯನ್ನು ತಾವೆಲ್ಲರೂ ಇಟ್ಕೊಳ್ಳಿ ಅಂತ ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಲ್ಲಿವರೆಗೆ ಸುಮಾರು 1.5 ಗಂಟೆಗಳ ಕಾಲ ತಾವು ತಮ್ಮ ಸಮಯವನ್ನು ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಕಳೆದಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.